ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಗಿರುವಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸಿರಿ ಹಾಡುವಾಗ ಸ್ವರ್ಗವೇ ಆಹಾ
ಈ ಅಂದದ ಸಂಭ್ರಮ ಗಂಡ ಹೆಂಡತಿ ಕೂಡಿ ಆನಂದ ಸಭಾ ಪಾಟೀಲ್ರಿ ಒಳಗಡೆ ಬರಗರ ಕೂಗಿ ಬರೋ ಪ್ರಜ್ಞೆ ಇಲ್ಲವೇ ನಿಮಗೆ ಅಂತ ನಿನ್ನನ್ನು ಕೂಗಿ ಹೊರಗಡೆ ಬರುವನು ನಾನೇನ್ ನಿನ್ನ ಮನೆ ಗೆಟ್ಮನ ಪಾಟೀಲ ಬಿಸಿ ಪಾಟೀಲ ಅಂದರ ಬೆಂಕಿಯನ್ನು ಕಾರಿ ತಿರುಗಾಳಿಯಂತೆ ಬೀಸುವ ಭಯಂಕರ ಹುಲಿ ಪಾಟೀಲ್ರೆ ಬಿರುಗಾಳಿ ಆಗಿರ್ಬೋದು ಬೆಂಕಿ ಆಗಿರ್ಬೋದು ಭಯಂಕರ ಉಂಬ ನೀವೊಂದು ನತ್ರವನ್ನೇ ಕಾಣುತ್ತಾರೆ ನಿಮ್ಮ ಕೈ ಮುಗಿದು ಬೇಡಿಕೊಳ್ತನು ಮೊದಲು ನಾನು ಮನೆ ಬಿಟ್ಟು ಹೊರಟು ಹೋಗಿ ಮನೆ ಬಿಟ್ಟು ಅಂತ ನಿನ್ನ ತಮ್ಮಂದಿರ ಶೌರ್ಯನ ಕೇಳಿ ನಿಮ್ಮ ಮನೆ ಬಿಟ್ಟಲು ಹೋಗಲು ಬಂದಿಲ್ಲಲೇ ನಾವು ನಿನ್ನನ್ನು ಇದೇ ಮನೆಯಲ್ಲಿ ಕಟ್ಟಿ ಒತ್ತು ಬುದ್ಧಿ ಕಲಿಸಿ ಶಕ್ತಿವಂತರೆಂದೆಳುವ ನಿನ್ನ ತಮ್ಮಂದಿರ ಸೊಕ್ಕ ನಡೆಗಿಸಿ ಈ ನಿನ್ನ ಚೆಲುವೆ ಹೆಂಡತಿಯನ್ನು ನಿನ್ನ ಕಣ್ಣು ಎದುರಿಗೆ ಒತ್ತು ಒಯ್ಯಲು ಬಂದಿರು ರಾಜ ಕೌರವ ಪಾಂಡವರ ಮಧ್ಯೆ ವೈರತೆ ಬೆಳೆದಂತೆ ಇನ್ನು ಮುಂದೆ ಈ ಊರಲ್ಲಿ ನಿಮ್ಮ ನಮ್ಮ ಮಧ್ಯೆ ವೈರತೆ ಬೆಳೆಯಬಾರದು ತಮ್ಮಂದ್ರು ಪ್ರಿಯ ಮಾತ್ರ ಇದ್ದುಕೊಂಡಂತೆ ಬುದ್ಧಿಕೊಳ್ಳುವರ ಅಂತ ನಿಮ್ಮ ತಮ್ಮಂದಿರ ಶಕ್ತಿ ಏನು ಈ ಪಾಟೀಲನ ಶಕ್ತಿ ಏನು ನಾನು ಒಂದು ಸರಿ ಭೂಮಿಗೆ ಭಾರವಾಗಿ ಇಟ್ಟರೆ ಸಾಕು ಭೂಮಿಯನ್ನು ಗಡಗಡ ನಡಗಿ ಗಿಡ ಮರಗಳನ್ನು ಅಲ್ಲಾಲ್ಕೊಳ್ಳಲು ಆಗಿಬಿಡುತ್ತದೆ ಏನಂದಿ ನೀನು ನಿನ್ನ ತಮ್ಮಂದಿರು ಈ ಯಾವಾಗಿರುತ್ತಪ್ಪನ ಏನಂದಿ ನೀನು ನಿನ್ನ ತಮ್ಮಂದಿರು ಬಲಿಷ್ಠವಾಗಿ ಹೇಳಿದೆಯಲ್ಲ ನಿನ್ನ ತಮ್ಮಂದಿರು ನಿನ್ನ ಹೆಂಡತಿಯನ್ನು ಉಳಿಸಿಕೊಳ್ಳಲಿ ಈಗ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಲಿ ಬರಲೇ ಬಾ ಪಂಡ ನನ್ನ ಸೀರೆ ಕೈ ಹಾಕಿದ್ದು ನನ್ನ ಮೈದೇನ ಗೊತ್ತಾಗಿತ್ತು ಆದ್ರೆ ನೀನಿಟ್ಟು ಮೈತಮ ಸುರಿಸಿ ನನ್ನ ಚಪ್ಪಲಿನ ಬರ್ತದೆ ಬರು ಜೋಕೆ ಪವಿತ್ರ ಯಾವತ್ತೋ ನಿನ್ನ ಶೀಲವನ್ನು ಉಂಡು ಹಾಳು ಮಾಡಬಹುದಾಗಿತ್ತು ಆದರೆ ಆ ಸಮಯ ಈಗ ಬಂದಿದೆ ಪಗಡೆ ಆಟದಲ್ಲಿ ದ್ರೌಪದಿಯನ್ನು ಪಡೆಕಂಡ ಸೋತ ಧರ್ಮರಾಜನಂತೆ ಇನ್ನು ನೀ ನಿನ್ನ ಗಂಡ ಮೈದಿನರು ನನ್ನ ಕಾಲಿಗೆ ಬಿದ್ದು ನಿನ್ನನ್ನು ನನಗೆ ಒಪ್ಪಿಸುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಚಲಿವರೊಡನೆ ಚಲ್ಲಾಟವಾಡುವ ಚಲದಂಕ ಮಲ್ಲ ಚಲನ್ರಾಜನೇ ಅಲ್ಲ ಬಾರಲೇ ಪರಿಮಳ ಸೂಸುವ ಪವಿತ್ರ ಮುಟ್ಟಿದ್ರ ಮಗನ ನನ್ನ ಹೆಂಡತಿ ಹೆಣ್ಣು ಏಕಾನಗ್ರ ಚಕ್ರಕ್ಕೆ ಬಕಸೂರು ಅವಳೆತ್ತಾರೆ ನಿಮ್ಮಿಬ್ರು ಅವಳೆತ್ತಾರೆ ಪ್ರಾಣ ಉಳಿಸ್ಕೊಂಡು ಪಾರಾಗಬೇಕಾದ್ರೆ ಈಗಿಂದೀಗ ಹೊರಟು ಹೋಗಲೇಬೇಕು ಒಂದೇ ನನ್ನ ತಮ್ಮ ಬಂದರೆ ನಿಮ್ಮ ಚಿಕನ್ ಸೆಂಟರ್ನಲ್ಲಿ ಪೀಸು ಮಾಡ್ದ ಮಾಡಿ ನಿಮ್ಮ ದೇಹನ ತುಂಡು ತುಂಡ ಕದರಿಸಿ ನಾಯಿನರಿಗೆ ಹಂಚಿಕೊಡ್ತಾರೆ ನನ್ನ ಹುಲಿ ಅಂತ ತಮ್ಮಂದಿರು ನಾಯಿನರಿಗಳಿಗೆ ಲೇಗುರು ಅಂತ ಈ ಪಾಟೀಲ ಎಂದರೆ ಕೈಲಾಗದ ಸಿಕ್ಕಂಡಿ ಅಂತ ತಿಳಿದುಕೊಂಡಿದ್ದೀಯಾ ಕತೆ ಈಗಲೇ ನಿನ್ನನ್ನು ಸಾಯಿಸಿ ರಾವಣ ಸೀತೆ ಒತ್ತೊಯ್ದಂತೆ ಈ ನಿನ್ನ ಹೆಂಡತಿಯನ್ನು ಒತ್ತು ಒಯ್ಯದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ ಲೇಗುರು ಅಂತ ಸಭೆ ಎತ್ತೆ ಸಭೆ ಎತ್ತೇಳಿ ಎದ್ದೇಳು ಈ ಎದ್ದೇಳಲು ಬಿದ್ದಿಲ್ಲ ಪವಿತ್ರ ಈ ನಿನ್ನ ಗಂಡ ನಮ್ಮ ಬಂದೂಕಿನ ಎಡನ ತಿಂದು ರಕ್ತ ತಪ್ಪಿ ಬಿದ್ದಿದ್ದಾನೆ ಬನ್ನಿ ಪಾಟೀಲ್ರೇ ದುಶ್ಯಾಸನ ದ್ರೌಪದಿ ಶಿರಸದಂತೆ ನಾ ಇಬ್ಬರು ಕೂಡಿ ನಮ್ಮ ತೋಟದ ಮನೆಯಲ್ಲಿ ಇವ ಸೀರೆನ ಸೇನ ದ್ರೌಪದಿ
ಮನೆಗೆ ನುಗ್ಗಿ ನನ್ನ ಹತ್ತಿರನ್ನು ಮುಟ್ಟಿಸಿದ್ದಾರೆ ಬಂದ ಆ ಮಗ ನಿಮ್ನ ಈಗಲೇ ಸೂಟು ಮಾಡಿ ಬಿಸಾಕಿ ಬಿಡ್ತದೆ. ಊಟ ಮಾಡಿ ಲೇವರ್ತನ ಈ ಪಾಟೀಲ ಎಂದರೆ ಪರಮಾತ್ಮಗಳ ಭಯ ಇರುವಾಗ ನೀನೊಂದು ಕೈಯಲ್ಲಿ ತುಜ್ಬಿ ಪಿಸ್ತಿ ಹಿಡ್ಕೊಂಡು ಎದುರಿಸಿದ್ರೆ ಈ ಶರಣ ಪಾಟೀಲ ಎದೆ ನಡುಕತ್ತಿದ್ದಂತ ತಿಳ್ಕೊಂಡಿದೀಯಾ ಅಂದೆ? ಏನಾಗಿ ಓಡುಗಲಿ ವರ್ತನ ಚರಿತ್ರೆ ಇಲ್ಲ. ಏನಿದ್ರೆ ಎಲ್ಲಾಗಿ ಎದುರು ನಿಂತು ಅವ್ರು ಎದೆಗುಂಡಿಗೆ ಸೇರಿ ರಕ್ತ ಕುಡಿದ ಈ ಸರ್ಕಾರದ ಹುಲಿ ವರ್ತನ ಕೆಲಸ. ಸರ್ಕಾರದ ಹುಲಿ ವರ್ತನ. ನೀನು ಸರ್ಕಾರದ ಹುಲಿ ಆದರೇನು, ಸ್ಟೈಲ್ ಟೈಗರ್ ಆದರೇನು, ಜಂಗಲ್ ಟೈಗರ್ ಆದರೇನು, ಅಂತ ಸಿಂಹಗಳನ್ನು ಹಿಡಿದು ಪಂಜರದಲ್ಲಿ ಹಾಕಿ ನಿನ್ನ ಬಾಯಿಗೆ ಹಿಡಿಯುವ ಕತ್ತಲಾರಿಸಿದ ಮಾಡದಿದ್ದರೆ ನನ್ನ ಹೆಸರು ಶರಣ್ ರಾಜನೇ ಅಲ್ಲ. ಮುಗಿದು ವರ್ತನ ಈ ನಿನ್ನ ಭೂಮಿಯ ಋಣ. ಮುಚ್ಚವಾಯಿ ಕತ್ತೆ ಪೊಲೀಸರ ಕಂಡು ಎದುರು ಏನಂತೆ ಜೇಬರಲ್ಲಿ ಬಿಸಿಲೋದು ಬಚ್ಚಿಡ್ಕೊಂಡು ಹೋಗೋ ನಿಮ್ಮಂತ ತಿರುಗಿ ನನ್ನ ಮಕ್ಕಳಿಗೆ ಇಷ್ಟೊಂದು ಧೈರ್ಯ ಇರ್ಬೇಕಾದ್ರೆ 24 ಗಂಟೆಯಲ್ಲಿ ಕಾಲು ಕಣ್ಣಿಡು ತಿರುಗಾಡ್ತಾರೆ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಅಷ್ಟೊಂದು ಧೈರ್ಯ ಇರಬೇಕು. ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರ ಒಳಗಾಗಿ ಇನ್ನಿಬ್ಬರು ಶಿವ ಸನ್ನಿಧಾನಕ್ಕೆ ಕಳಿಸದಿದ್ದರೆ ಆಯ್ತು ಹೋದನೇನೇ ಅಲ್ಲ. ಆ ಶಿವನ ಮೂರನೇ ಕಣ್ಣು ಈ ಪಾಟೀಲ. ನೀ ಎಂತ ಕಿಲಾಡಿ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಕಾಕಿ ಸಮೇತ ನಿನ್ನ ದೇಹವನ್ನು ಸುಟ್ಟು ಹಾಕಿ ಈ ನಿನ್ನ ಹತ್ತಿಯನ್ನು ಹೊತ್ತುಕೊಂಡು ಹೋಗಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳದಿದ್ದರೆ ನನ್ನ ಹೆಸರು BC ಪಾಟೀಲನೇ ಅಲ್ಲ. ಪಾಟೀಲ ಬೇಡಿ ನೋಡಿ, ನನ್ನ ಬೈದ ಏನು ಮಾಡಬೇಡಿ, ಅವನ ಬಿಟ್ಟು ಬಿಡಿ. ನಿಮ್ಮಲ್ಲಿ ಕೈ ಮುಗಿ ಕೇಳ್ತಿರ್ಬೇಡ. ಬೆಟ್ಟ ಬೇಡ ಯಾಕೆ ಪವಿತ್ರ ಈವರೆಗೂ ನನ್ನ ಮೈದುರರು ಹಾಗೆ ಹೀಗೆ ಎಂದು ಎದೆ ತಟ್ಟಿ ಹೇಳುತ್ತಿದೆಯಲ್ಲ, ಈಗ ಎಲ್ಲೆಡೆಗೆ ತೂಯಿ ನಿನ್ನ ಮೈದುನರ ಶೌರ್ಯ. ಪಾಟೀಲ್ರೇ, ಬೇಗನ ಆರಿಸಿ ಮಗನಿಗೆ ಗುಂಡು. ನಾನು ಇವಳ ಹತ್ತಿರ ನನ್ನ ಘಟವನ್ನು ತೆರೆಸಿಕೊಳ್ತೇನೆ. ಬಾರಲೇ ಬಾ. ಪಾಟೀಲ ಸತ್ಯದ ಕಣ್ಣು, ನ್ಯಾಯದ ಮೂರ್ತಿ, ಶಾಂತಿಯ ಸಂಕೇತವಾದ ನನ್ನ ತಮ್ಮನಿಗೆ ಬಂದು ಹಿಡಿದು ನಿಲ್ಲುವಷ್ಟು ಧೈರ್ಯ ಬಂತ ಮಕ್ಕಳ. ಆ ಸೂರ್ಯನ ಕಿರಣಗಳನ್ನು ಹೊರಹೊಮ್ಮಿಸುವ ಈ ಪುಂಡನ ಬಳಿಗೆ ಬಂದಿದ್ದರೆ ಮೆಚ್ಚಬೇಕಲ್ಲೇ ನಿಮ್ಮ ಗುಂಡಿಯನ್ನು. ಈ ನಿಮ್ಮ ಗುಂಡಿಯನ್ನು ಸೆಳ್ಳಿ ರಕ್ತ ಕುಡಿಯದಿದ್ದರೆ ನನ್ನ ಹೆಸರು ವಿರಾದಿವೀರ ಪರಶುರಾಮ, ವಿರಾದಿವೀರ ವಿಷ್ಣುನಾಥಲ್ಲ. ಬೈಕ ಇಟ್ಟುಕೋಪ್ಪ, ಅವರು ಹೇಸಿಗೆ ಇದ್ದಂತೆ ನಾವು ಅವರಂತೆ ಹೇಸಿಗೆ ಆಗೋದು ಸರಿಯಲ್ಲ. ಇದೊಂದ್ಸಲ ಬಿಟ್ಟು ಬಿಡು. ಅತ್ತಿಗೆ ಬಿಟ್ಟು ನಿಲ್ಲಮ್ಮ ಅಣ್ಣನಿಗೆ ದಾರಿಯನ್ನು. ಬ್ರಹ್ಮ ವಿಷ್ಣು ಮಹೇಶ್ವರಂದು ನಮ್ಮ ಎದುರಿಗಿಲ್ಲಾರದೆ ನಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಮುಟ್ಟಬೇಕಾದ್ರೆ ಎಷ್ಟು ಧೈರ್ಯ ಬೇಕು ಈ ನನ್ನ ಮಕ್ಕಳಿಗೆ. ಅಣ್ಣ ಕಡಿವಾಗನ ಈ ಕಾಮದ ಕಟ್ಟೆಗಳನ್ನು ಮುಂದೆ ಏನು ಬಂದ್ರೆ ನಾವು ದಕ್ಷಿಕೊಳ್ಳುತ್ತೇನೆ. ದಕ್ಕಿಸಿಕೊಳ್ತೀಯ? ನೀನು ನಿನ್ನ ಅಣ್ಣನಿಗೆ ಕಡಿದು ಹೋಗ್ತಂತ ಆಜ್ಞೆ ಮಾಡಿದ ತಕ್ಷಣ ಈ ಪಾಟಿನ ಎದೆ ನಡುಗುತ್ತದೆ ಅಂತ ತಿಳ್ಕೊಂಡಿದ್ದೀಯಾ ಕತ್ತೆ? ನಾವು ಈಗಲೇ ಮನಸ್ಸು ಮಾಡಿದರೆ ನಿಮ್ಮಿಬ್ಬರ ಕಣ್ಣ ಎದುರಿಗೆ ನಿನ್ನ ಹತ್ತಿಗೆಯನ್ನು ಶೀಲವನ್ನು ಸವಿಯಬಹುದು. ಅದು ನಿಮ್ಮಪ್ಪನ ಕೈಯಿಂದಲೂ ಸಾಧ್ಯವಿಲ್ಲ. ಗಂಡದೇ ಗಂಡು ಕಡೆಯೇ ಈ ವಿಷ್ಣು ರಾಮದಾನಿಂದ ಪುಟ್ಟದು ಬರ್ತುವ ನಿಮ್ಮ ನೆತ್ತರನ್ನು ಕುಡಿದು ನಿಮ್ಮಿಬ್ಬರ ರುಂಡವನ್ನು ತೆಗೆದು ನಿಮ್ಮ ಮೈ ಚರ್ಮನ ಸುಲಿದು ನನ್ನ ಹತ್ತಿಯ ಚಪ್ಪಲಿಯನ್ನು ಮಾಡಿಸದಿದ್ದಾರೆ ವಿಷ್ಣುವೇ
ಒಂದು ಅಜ್ಜೆ ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿ ನಿಮ್ಮ ಮನೆಗೆ ಬಂದು ನಿನ್ನ ಅತ್ತಿಯ ಸೆರಗು ಮುಟ್ಟಿದರು ಈ ಶರಣ ಪಡೆದರು. ಈಗ ನೀನು ಬಾಯಿಂದ ಬಂಡಾಚಾರ ಮಾತನಾಡಿದರೆ ನಿಮ್ಮ ಅಣ್ಣನಿಗೆ ಬಿದ್ದ ಬಂದೂಕಿನ ಏಟು ನಿನಗೆ ಬೀಳಬೇಕಾಗುತ್ತದೆ. ಏನು ನನ್ನ ಅಣ್ಣನಿಗೆ ಬಂದಿದ್ದರಿಂದ ಹೊಡೆದರ ಅತ್ತಿಗೆ? ಅಣ್ಣ ಅಣ್ಣ ಹೌದು ಬೈದ್ರ, ತಲೆಗೆ ಮೋರ್ಚೆ ಬಂದು ಪ್ರತಿ ತಪ್ಪಿ ಬಿದ್ದರೆ ನಿಮ್ಮ ಅಣ್ಣ. ಅಣ್ಣಗೆ ನೀರನ್ನು ತೆಗೆದುಕೊಂಡು ಬಾರಮ್ಮ. ಆಯ್ತು ಬೈದ್ರ. ಅಣ್ಣ, ನಾನು ದೊಡ್ಡವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ. ನನ್ನ ಅಣ್ಣದ ಮೇಲೆ ಕೈ ಬಡಿದ ಕೈಗಳನ್ನು ಕತ್ತರಿಸಿ ಇವರ ಕೊರಳಲ್ಲಿ ಅಳ್ಕೊಂಬಿಟ್ಟು ತೋರಿಸಿ ಊರ ಬೀದಿಯಲ್ಲಿ ಸುತ್ತ ಆಡಿಕೊಂಡು ಬಾರಣ್ಣ, ಸುತ್ತ ಆಡಿಕೊಂಡು ಬಾ. ನನಗೆ ಹುಟ್ಟಿ ಬರುತ್ತಿರುವ ಈ ಸೇಡಿಗೆ ನೀವು ಪರಾವೃತ್ತಾಗಲೇಬೇಕು. ನಿಮ್ಮ ಪ್ರಾಣ ರಕ್ಷಣೆಗೆ ಪರಮ ಅಲ್ಲ. ಅವರಪ್ಪ ಬಂದರೂ ಕೂಡ ನಿಮಗೆ ಈ ಭೂಮಿ ಮೇಲೆ ಜಾಗವೇ ಇಲ್ಲ. ಬಡವರನ್ನು ಸೆಟ ಬಿಡಲು ಮನವೇದ ನಿಮ್ಮ ಮಾಂಸವನ್ನು ಹೊತ್ತು ಕಾಯಿಗೆ ಮೇಲೆ ಹಾಕದಿದ್ದರೆ ನನ್ನ ಹೆಸರು ವಿಷ್ಣುನೇ ಅಲ್ಲ. ನೀವು ಪರಪ್ಪರ ಹುಟ್ಟಿದ ಮಕ್ಕಳಾಗಿದ್ದರೆ ಒಂದು ಹೆಜ್ಜೆ ಮುಂದಡರಲೇ ನೋಡೋಣ. ವೀರಾದಿ ವೀರ ವಿಷ್ಣು. ಲೇ ವಿಷ್ಣು, ನಮ್ಮ ರಕ್ತವನ್ನು ಭೂಮಿಗೆ ಲೇಪನ ಮಾಡುವವರೆಗೂ ಈ ಚರಣ ಪಾಟೀಲರು ಹೆಂಗಸರಂತ ನಿಂತುಕೊಳ್ತಾರಂತ ತಿಳಿದೀಯಾ ಕತ್ತೆ? ಈ ಕ್ಷಣದಲ್ಲಿ ನಿನಗೆ ಗುಂಡಿಟ್ಟು ಕೊಂದು ಗರಿತಿಯಾದ ನಿನ್ನ ಹತ್ತಿಗೆ ಶೀಲ ಉಂಡು ತಗರಕ್ಕೆ ಏರಿಸಬೇಕಾಗುತ್ತದೆ ನಿಮ್ಮ ಎಲ್ಲರ ಪ್ರಾಣವನ್ನು. ಅದು ನಿಮ್ಮಪ್ಪನ ಕೈಯಿಂದಲೂ ಸಾಧ್ಯವಿಲ್ಲಲೇ ಪಾಟೀಲ. ನನ್ನ ಅತ್ತಿಯನ್ನು ಶೀಲ ಉಂಡು ನಮ್ಮ ಪ್ರಾಣವನ್ನು ಗಮನಕ್ಕೆ ಏರಿಸ್ತೀನಿ ಅಂತ ತಗೊಳ್ಳಿ. ಆ ಪತ್ತು ಮಾಸದ ಮಗಳೇ, ನೀವು ನಿಜವಾಗಿ ಶೂರನಾಗಿದ್ದರೆ, ನಿಮ್ಮ ಮನೆಯಲ್ಲಿ ಶೂರತನ ರಕ್ತ ಹರಿಯುತ್ತಿದ್ದರೆ ಈ ವಿಷ್ಣುವಿನ ಕೈಯಿಂದ ನಿಮ್ಮ ಪ್ರಾಣವನ್ನು ಪಾರು ಮಾಡಿಕೊಂಡು ಹೋಗಿರಲೇ ನೋಡೋಣ. ಮೈದ್ರ ಎತ್ತಿದ ಕೊಟ್ಟೆನು ಕೆಳಗೆ ಸ್ವಲ್ಪ ಮೈದ್ರ ಕೆಳಗೆ ಅತ್ತಿಗೆ ಬೇಗನೆ ಹೇಳಮ್ಮ. ನಿಮ್ಮನ್ನು ಮುಟ್ಟಲು ಬಂದಿರುವ ಈ ಪಾಟೀಲನ ಕಾಲನ್ನು ಕತ್ತರಿಸಲಿ ಅಥವಾ ನಿಮ್ಮನ್ನು ಮುಟ್ಟಲು ಬಂದಿರುವ ಈ ಚರಂದ್ರಾಜನ ಕೈಯನ್ನು ಕತ್ತರಿಸಲಿ ಅಥವಾ ಇವರಿಬ್ಬರನ್ನು ತುಂಡು ತುಂಡಾಗಿ ಕಳೆದು ಹತ್ತು ಕಲಿಗಳೇ ಹಾಕಲಿ. ಬೇಗನೆ ಹೇಳಿ ಅತ್ತಿಗೆ, ನನಗೆ ಹುಟ್ಟಿ ಬರುತ್ತಿರುವ ಈ ಸೇಡಿನ ಆಜ್ಞೆಯನ್ನು ಸಹಿಸಿಕೊಳ್ಳುವಂತೆ ಆಗ್ತಾ ಇಲ್ಲ. ಏನಮ್ಮ, ಏನು ಮಾಡಲು ಈ ಕಾಮದ ಕತ್ತೆಗಳನ್ನು? ಬೇಡ ಬೇಡ ಬೇಡ, ಇದನ್ನು ಸಲ ಬಿಟ್ಟು ಬಿಡು. ಯಾಕಂದ್ರೆ ಚಿನ್ನಿ ಮೇಲೆ ಆದ್ರೂ ಒಳ್ಳೆಯ ಬದುಕು ಬಂದ್ರೆ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಬಿಟ್ಟು ಬಿಡಪ್ಪ ಅವರನ್ನು. ಲೇ ಮಕ್ಕಳ, ಏನು ನೋಡ್ತಿದ್ವಿ? ಮೊದಲು ಪ್ರಾಣವಾದ ಪ್ರಯತ್ನ ಮಾಡಿರಿ, ಇಲ್ಲದಿದ್ದರೆ ನಿಮ್ಮ ಉಸಿರಾಟ ಚೀಲವನ್ನು ಹರಿದುಕೊಂಡು ನಮ್ಮ ಅಣ್ಣ ಹರಿದು ಹಾಕುವ. ನಮ್ಮ ಮತ್ತೆ ನಡೆದು ಹೋಗಿದ್ದ ಇಲ್ಲಿ ಎಂತೂ ಅಲ್ಲ. ಇನ್ನು ಮುಂದೆ ಪ್ರಾರಂಭವಾಯಿತು. ಬರುತ್ತವೆ ದಿಗಿಸಿ ಚರಣ್ ಪಾಟೀಲರು. ಒಂದಲ್ಲ ಒಂದು ದಿನ ವಿಷ್ಣುನ ಕೈಯಲ್ಲಿ ನಿಮ್ಮ ಪ್ರಾಣ ಹೋಗುತ್ತದನ್ನು ಮಾತ್ರ ಮರೆಯಬೇಡಿ. ಮೊದಲು ಅಣ್ಣನ ಆಸ್ಪತ್ರೆ ಕರೆದುಕೊಂಡು ಹೋಗೋಣ. ನಡಿ ಬೇಗ್ರ, ಅಷ್ಟೇ ಮಾಡೋಣ. ನಗುತ್ತೈತಿ ವಿಧಿಯಾಟದಲ್ಲೋ
ಪ್ರೀತಿಯಾದ ಕತ್ಲಾಯ್ತು ಮರಯ ಹೊತ್ತು ಮನಿ ಕತ್ಲಾದ್ರೆ ಸಾಕು ಮರಯ ಹುಚ್ಚಿ ಒಯ್ಯಾಕ ಹೋಗಲಾರದ ಮಗ ಅದೀನಿ ಅಂತಾದ್ರಾಗ ಅವನವನು ಇವತ್ತೊಂದು ಹುಡುಗಿ ಬಂದು ನಮ್ಮ ಮನೆಯಿಂದ ನಿಂದ್ರಂದಾಳ ಅವನವನು ಬಂದೀನಿ ಇಲ್ಲೇ ಗಿಡದ ಮಂದ ನಿಂದ್ರತ್ನ ಹುಡುಗಿಯರಿಂದ ಬೆನ್ನ ಹಚ್ಬಿಟ್ರ ಯಾವಾಗ ಗೊತ್ತಾಗಲ್ಲ ನೋಡ್ರಿ ರಾತ್ರಿ 8ಕ್ಕೆ ಬಾಂದಳ ಮಲ್ಲೆ ಅದ್ರಾಗ ಬೇರೆ ಒಂದು ದೊಡ್ಡ ಕಾಟ ಇದು ಸುಡುಗಾಡಿ ದಾರಿ ಐತಿ ಇರ್ಲಿ ಮಲ್ಲೆ ಬರೋ ಚೆನ್ನಾಗಿತ್ತು ಭೇಟಿ ಆಗಿ ಹೋದ್ರಾಯ್ತು ಮಲ್ಲೆ ಯಾಕೆ ಬರ್ಲಿಲ್ಲ ಹತ್ತ ಹೋಗಿ ನೋಡಿ ಬರ್ತೀನಿ ಸರಿ ಅಲ್ಲ ಅದೇ ಬಂದು ನಿಂತ್ಬಿಟ್ಟಾಳಲ್ಲ ಪಂಚಿ ಲೇ ಮಲ್ಲೆ ಇವನೇ ಅವನಪ್ಪ ಹಡಿಬೇಟಿ ನನ್ನ ಮಗ ನಾನು ಮಲ್ಲಿ ಹುಡುಕೊಂಬಂದ್ರೆ ಈ ಮಗ ನನಗ ಮಲ್ಲಿ ಅಂತ ಗಂಟು ಬಿದ್ದಾನ ಮುಟ್ಟಾಡ್ರಿ ನಾಚಿಗೆ ಬರ್ತೈತೆ ಲೇ ಮಲ್ಲೆ ನಾಚಕ್ ಯಾರಿಲ್ಲಿ ನಾನು ನಿಮ್ಮ ಮಲ್ಲು ಮಾಮ ಒಬ್ಬನ ಅದೇನೆ ಮಂದ್ಯಾಕ್ ನಾಚ್ತಿದಿ ಬಾ ಐತಾತ ಈ ಮಗ ಮಲ್ಯ ಮಾಡ್ತೀನಿ ತಡಿ ಮಗನ ಒಲ್ಲಪ್ಪ ನಾ ಕತ್ಲದಾಗ ಅಯ್ಯಯ್ಯೋ ನಾಚ್ಬೇಡ ಹುಡುಗಿ ನಾಚಕ ಯಾದಕ್ ನಾಚ್ತಿದಿ ಬಾರ ಐತತ ನನಗೆ ತಡ್ಕನಕ ಆಗಲ್ತ ಹಿಡಿದ ಮರೀಗ ಅಲ್ಲಪ್ಪ ನೀನೇನಾರ ಮಾಡೋದಿದ್ರೆ ಇಲ್ಲೇ ಮಾಡು ಅಲ್ಲ ಮಲ್ಲಿ ಇಲ್ಲೇ ಮಾಡಿದ್ರ ದಾರ್ಯಾಗ ಯಾರ ನೋಡಿದ್ರಿ ಹಂಗಲೇ ಮಲ್ಲಿ ಯಾಕೆ ಅದಿರ್ತೀವ ನನಗೆ ತಡ್ಕನಕ ಆಗಲ್ತು ಬಾರ ಮಲ್ಲಿ ತಾತ ಸ್ವಲ್ಪ ತಡ್ಕರು ಮಾವ ಇಲ್ಲಿ ಯಾರು ಬರಂಗಿಲ್ಲ ನಾನಿದ್ದೀನಿ ಎದಕ್ಕೆ ಎದಿರ್ತಿ ತೆಗಿ ಆ ಹೊತ್ಕೊಂಡಿರೋ ಕಂಬಳಿ ತೆಗಿ ಮಾವ ತೆಗಿಲೇ ಹಂಗಾದ್ರೆ ಕಂಬಳಿನ ಮತ್ತೆ ನಿಂದ ತೆಗಿಲೇ ಮಲ್ಲಿ ಇದನ್ನ ತೆಗಿಬೇಡ ಮಾವ ನನಗ ಬೇಕು ಅದು ಎದಕ್ಕೆ ಕಾಮಲ್ಲಿ ನಾವಿಬ್ರು ಪ್ರೀತಿ ಮಾಡುವಾಗ ನನಗ ಹೊಲಸು ತಂಗಿಲ್ಲೇನ ಅದಕ್ಕೆ ಇದನ್ನ ಹಾಸಕ ಬೇಕು ಮಾವ ಹಂಗಾದ್ರ ಇದು ನಂದು ಆಸು ಹಾಲ ಮೇಲೆ ಹೂನ ಮಾಮ ಅಲ್ಲೇ ಆಸು ಮತ್ತೆ ತಡ ಮಾಡ್ತೀಯ ಆಮೇಲೆ ಬಾ ನನಗೆ ತಡ್ಕಣಕ ಆಗಲ್ತು ಮಾಮ ಮಾಡೋಣ ಪ್ರೀತಿನ ಅದ್ರ ಸುದ್ದನ ಬೇರೆ ಐತಿ ಆಮೇಲೆ ಮತ್ತೆ ಯಾಕೆ ತಡ ಮಾಡ್ತೀವಿ ಬಾ ಬ್ಲೌಸ್ ಬಾ ಪಟ ಪಟ ಏ ಮಲ್ಲು ಮಾಮ ಆ ಅಂಗಿ ಒಂದು ಕಳಿಯು ಹಂಗೇನಾ ಹಂಗೆ ಯಾಕೆ ಕಳಿಬೇಕು ಆಮೇಲೆ ಏನಿದೆಯೋ ನೀನು ನಾವಿಬ್ರು ಪ್ರೀತಿ ಮಾಡುವಾಗ ಪ್ರೀತಿ ಹೆಚ್ಚಾಗಿ ಮೈ ಸೌಡ್ಬೇಕಾದ್ರ ಅದು ಆಟ ಆಗುದಿಲ್ಲನ ಹೌದಲ್ಲ ಅಂಗಿ ಒಂದು ಕಳಿ ಹೌದಲ್ಲ ಮಲ್ಲಿ ನನಗೆ ಅಷ್ಟು ಬುದ್ಧಿ ನೋಡ ಹಂಗಾದ್ರ ಕಳಿಲೆ ಹಂಗಿನ ಮಾಮ ಈಗ ನಿನ್ನ ನೋಡಿಬಿಟ್ರ ಹತ್ತಿ ಬೆಳತನಕ ಮುದ್ದಾಡಬೇಕು ಅನ್ಸುತ್ತ ಅಯ್ಯಯ್ಯಪ್ಪ ಶಿವ ಶಿವ ಏನ್ ಹೇಳ್ತೀನಿ ಯಪ್ಪ ಮಲ್ಲಿ ಬಾ ಇತ್ತ ಬೇಗ ನಿನ್ನ ಬೇಗ ಹತ್ತಿ ಮುದ್ದಾಡೆ ಬೆಳತನಕ ಪ್ರೀತಿ ಮಾಡ್ಬೇಕು ಅನ್ಸುತ್ತ ಮಾಮ ಮತ್ತ್ಯಾಕೆ ತಡ ಮಾಡ್ತೀಯ ಮಲ್ಲಿ ಬೇಗ ಬಾ ಪಟ ಪಟ ತಡ್ಕೊಳಕ್ಕಾಗಂತ ಏ ಮಲ್ಲು ಮಾಮ ನನಗೂ ತಡ್ಕೊಳಕ್ಕಾಗಲ್ದು ಆ ಪ್ಯಾಂಟ್ ಒಂದು ಬಿತ್ತು ಮಲ್ಲು ಮಾಮ ಏನಿದೆಯೋ ನೀನು ನಾವಿಬ್ರು ಪ್ರೀತಿ ಮಾಡುವಾಗ ಪ್ಯಾಂಟ್ ಬಿಚ್ಕೊಂತ ಕುಂತ್ರ
ಅದ ಗೊತ್ತಾಗುದಿಲ್ಲನ ಅದಕ್ಕೆ ಆ ಪ್ಯಾಂಟ್ ಒಂದು ಕಳಿಯೋ ಮಾಮ. ದೂರ ಐತೆ ಆಮೇಲೆ ಅಲ್ಲಲೇ ಮಲ್ಲಿ ಯಾಕ ಈ ಮಲ್ಲಿ ಮುಖದಾಗ ಮೀಸ್ ಕಾಣಕತ್ತವಲ್ಲ. ಅಲ್ಲಲೇ ಮಲ್ಲಿ ಯಾಕ ಮೀಸ್ ತಾಗಿದಾಗ ಅಕ್ಕವಲ್ಲ ನನ್ನ ಮುಖದಾಗ. ಅವು ಮೀಸ್ ಅಲ್ಲ ಮಾವ, ಕಂಬಳಿ ಕುಂಚ ಏನಾರು ತಾಕಿರ್ಬೇಕು ನೋಡು ನಿನಗ. ಕಂಬಳಿ ಕುಂಚ ಹೌದಲ್ಲ. ಏ ಮಲ್ಲಿ ಕರೆ ಹೇಳ್ತೀನಿ, ನನಗೆ ಇವತ್ತು ಸ್ವರ್ಗನ ನನ್ನ ಹತ್ರ ಐತ್ ನೋಡು. ನಿನ್ನ ಕೆಂಪನ ಗಲ್ಲ ನೋಡಿ, ನಿನ್ನ ಸೇಬು ಹಣ್ಣಿನಂತ ಗಲ್ಲ ನೋಡಿ, ಆ ರನ್ನಂತ ಮೈಕಟ್ ನೋಡಿ ನನಗ ತೆಕ್ಕಿ ಬಿಡಂಗಾಗೈತ. ಆಮೇಲೆ ನನ್ನ ಊರ್ವಶಿ ಅಯ್ಯ ಡಾಕ್ಟರ್ ಕಡೆ ಛತ್ತಿ ಮೇಲೆ ನಿಂತೈತೆ. ಮಲ್ಲಿ ಬಂದಾಗ ಅಲ್ಲ ಕಡಿ ಈ ಮಗ್ಗ ಮಾಡ್ತೀನಿ. ಏ ಮಲ್ಲು ಮಾಮ ಯಾಕ ಮಲ್ಲಿ ಯಾಕ ಒದೆ ಕತ್ತಿಯಲ್ಲ? ಒದೆ ಕಿತ್ತಿಲ್ಲ ಮಾವ, ಇಷ್ಟೊತ್ತಕ ನಿಂತು ಕೈ ಕಾಲು ಜುಮ್ ನಗದ್ವ, ಅದಕ್ಕೆ ವಾದ್ನಪ್ಪ. ಎಲ್ಲ ಇದ್ರ ಹೆಣ ಎತ್ತಿ ಅಲ್ಲ. ನನ್ನ ಹೆಸರು ಮಲ್ಲಿ ನಗತದ. ಯಾರ ಮುಖ್ಯವ ಮಲ್ಲ ಮಲ್ಲ ಯಪ್ಪ ಮಲ್ಲಿ ಅದೇ ಬಂದ್ಬಿಟ್ಟಿಯಲ್ಲೇ ಅಪ್ಪ. ಕಂಬಳ ತೆಗೆದೇನ? ಹಾ ತಡಿ ಮಲ್ಲಿ ಬಂದಂಗ ಅಲ್ಲ, ಈ ಮಗ್ಗ ಮಾಡ್ತೀನಿ ತಡಿ. ಏ ಕಂಬಳಿ ತೆಗೆದಲೇ ಮಗನ ಮಲ್ಯ, ಇಲ್ಲ ಐತಿ ಕಂಬಳ. ಯಪ್ಪ ನಲ್ಲ ನೀ ಯಾವಾಗ ಬಂದಪ್ಪ ಮಂಜನ್ ಮಗನ? ನಾನು ಬಂದ ಅಲ್ಲೇ ಒಂದು ತಾಸು ಅಂತಲೇ ಮಗನ. ಒಂದು ನೆನಪು ಜಾಡ್ಸಿ ಯಾಗ್ಲೇನಲ್ಲ. ಈ ನಾನು ಇಷ್ಟತನ ಈ ಮಲ್ಲಿಗೆ ಮಾಡಿದ್ ನೋಡಿ ನಿನಗೆ ಸಂಕಟ ಬಿತ್ತಾನ ಮಗನ ಮಲ್ಯ. ನೀನು ಇಷ್ಟಂತಕ ಮಾಡಿದ್ದ ಮಗನ ಮಲ್ಲಿಗಲ್ಲಪ್ಪ ಮಗನ, ಈ ನಲ್ಲಾಗ. ಹಂಗಾದ್ರ ಈ ಮಲ್ಲಿ ಅಯ್ಯ ನಾ ಈಗ ಬಂದೆ ಮೇಡ ದೋಸ್ತ. ಮಲ್ಯ ಬೇಸಿ ಮಾಡಿದ್ ನೋಡ ನೀನು ಈಗ ಬಂದ. ಯಾಕಂದ್ರ ಈ ಮಗ ನನಗ ಇಚ್ಚಿಗೆ ಮಾಡೋ ಜಾಗದಾಗ ಇಚ್ಚಿಗೆ ಹೋಣ ನೀನೇನಾರ ಇವನ ಕೈಯಾಗ ಸಿಕ್ಕಿದ್ರ ಇಚ್ಚಿಗೆ ಬಾರೋ ಜಾಗದಾಗ ಇಚ್ಚಿಗೆ, ಮುಟ್ಟು ಬಾರೋ ಜಾಗದಾಗ ಮುಟ್ಟಿ ಬಿಡ್ತ ನಮಗ ಅಡಿಬಿಟ್ಟು ನಮಗ ಮಲ್ಯ. ನಲ್ಲ ಎಲ್ಲ ಎಡವಟ್ಟು ಮಾಡಿದ್ ನೋಡಿ ಮಗ. ಮತ್ತೆ ನೀನು ಇಚ್ಚಿಗಾಡಿದಲ್ಲಪ್ಪ ಮಗನ, ಈ ನನ್ನ ಕಪಾಳ ಇನ್ನ ಬ್ಯಾನೆ ಅದಾವ. ಆಯ್ತಾ ಮಲ್ಯ ಮಡಿ 9.
ಮಲ್ಯ ಎಷ್ಟೋತ್ತರಿ ನಂಬಿಕೆ ದೋಸ್ತಿ ಮಾಡಿದರು ಅಸ್ತಿ ನಮ್ಮಪ್ಪ ಬರ್ರಿ ಹೋಗು ಬರ್ರಿ ನಿಂತಾನ ಬರ್ರಿ ಹೋಗುನು ನಿಮ್ಮ ಅಪ್ಪ ಮಾಡ್ತಾನ ಹಿಡ್ಬಿಟ್ಟು ಬಾಬಾ ನಿಂದ್ರು ಮನೆಯಿಂದ ಮಲ್ಲವ ಬೇ ಮಲ್ಲವ ಛೇ 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 ಏನ್ ಮಗಳ್ರಿ ನನ್ನ ಮಗಳ ಇಂಥ ಕತ್ತಲ್ಲ ಸತ್ಯ ಮನ್ಯಾಗ ಕುಂದ್ರ ಹೊಲ್ತು ಆ ಮಂಗ್ಯಾನ ಮಕ್ಳು ನಲ್ಲ ಮಲ್ಲ ಇಬ್ರು ಕೂಡಿ ಒಂದು ನಮಾನಿ ನಾ ಹೆಂಗ ನಮ್ಮ ಮನೆ ಆಜು ಬಾಜುನ ಸುತ್ತಾರ್ತಾರ ಇರ್ಲಿ ಅವ್ರಿಗೆ ಒಂದು ದಿನ ಸರಿಯಾಗಿ ಒತ್ತವದ್ದು ನಮ್ಮ ಓಣಿ ಕಡೆ ಬರ್ಲಂಗ್ ಮಾಡಲಿಲ್ಲ ನನ್ನ ಹೆಸರು ತಿಪ್ಪೆ ಶೆಟ್ಟಿನ ಅಲ್ಲ ಮಲ್ಲವ ಬೇ ಮಲ್ಲವ ಎಲ್ಲಿ ಹೋತ ನೋಡ್ರಿ ನೋಣ ಮಲ್ಲವ ಬೇ ಮಲ್ಲವ ಅಕ್ಕ ಬಂದಿದ್ದೀರಿ ಅಕ್ಕ ಈ ಸೀರೆಯನ್ನು ಉಟ್ಟುಕೊಂಡು ಹೂವನ್ನು ಮುಡಿದುಕೊಂಡು ಇವತ್ತು ನಿನ್ನನ್ನು ನೋಡಲು ಬರುವ ವರನಿಗೆ ಶ್ರೀದೇವಿ ಅಂತ ಎದ್ದು ಕಾಣಬೇಕಮ್ಮ ನೀನು ಶ್ರೀದೇವಿ ಅಂತ ಎದ್ದು ಕಾಣಬೇಕು ಕಿರಣ್ ನನಗೆ ಇಷ್ಟು ಬೇಗ ಮದುವೆ ಬೇಡಪ್ಪ ಮೊದಲು ನಿನಗೊಂದು ನೌಕರಿ ಸಿಗ್ತು ಆ ನಂತರ ನಾನು ಮದುವೆ ಮಾಡ್ಕೊಳ್ತೀನಿ ಅಕ್ಕ ಹನಿ ಕೂಡಿದರೆ ಆ ಅರನಿಗೂ ತಪ್ಪಿಸಲು ಸಾಧ್ಯವಿಲ್ಲ ಇವತ್ತು ನಿನ್ನನ್ನು ನೋಡಲು ಬರುವ ವರ ಎಂತವನು ಗೊತ್ತೇನಮ್ಮ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇನ್ನು ಮುಂದೆ ಅಂತ ವರ ನಿನಗೆ ಸಿಗುವುದಿಲ್ಲಮ್ಮ ದಯವಿಟ್ಟು ಮದುವೆ ಮಾಡಿಕೊಳ್ಳಲು ಒಪ್ಪಿಕೊಂಡು ಬಿಡಕ್ಕ ಒಪ್ಪಿಕೊಂಡು ಬಿಡು ಕಿರಣ್ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾನು ಒಂದು ಅಕ್ಷರ ಕೂಡ ಓದದ ದಡ್ಡಿಯಪ್ಪ ನನ್ನನ್ನ ಮದುವೆ ಆಗ್ಲಿಕ್ಕೆ ಅವರು ಒಪ್ಕೊಳ್ತಾರ ಸಾಧ್ಯವಿಲ್ಲ ಕಿರಣ್ ಸಾಧ್ಯವಿಲ್ಲ ಅಕ್ಕ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರೇ ಆಗಿರಬಹುದು ಆದರೆ ಹುಟ್ಟಿದ್ದು ರೈತನ ಮನೆಯಲ್ಲಿ ಬೆಳೆದಿದ್ದು ರೈತನ ತಮ್ಮನಾಗಿ ಅವರು ಮದುವೆಯಾದರೆ ಒಂದು ಬಡತನದ ಮನೆಯ ಹೆಣ್ಣನ್ನು ಮದುವೆಯಾಗಬೇಕೆಂಬುದೇ ಅವರ ಆಸೆಯಂತೆ ಅವರ ಅಣ್ಣ ಭೇಟಿಯಾಗಿ ನನಗೆ ಈ ವಿಷಯವನ್ನೆಲ್ಲ ಹೇಳಿದರು ಓ ಅಕ್ಕ ಅವರೇ ಬಂದರು ಬನ್ನಿ ಸರ್ ಈ ಕಡೆಗೆ ಕಿರಣ ಕಿರಣ ಬನ್ನಿ ಸರ್ ಈ ಕಡೆಗೆ ಕಿರಣ ಇದಾ ನಿಮ್ಮ ಮನೆ ಹೌದು ಸರ್ ಇದೇ ನನ್ನ ಮನೆ ಬಡತನದ ಪರಿಸ್ಥಿತಿ ಮನೆ ಚಿಕ್ಕದು ನಿಮಗೆ ಹಾಗೆ ಕೂರಿಸಲು ಕುರ್ಚಿ ಸಹ ಇಲ್ಲ ಸರ್ ಈ ಬಡವನ ಮನೆಯಲ್ಲಿ ಕುರ್ಚಿ ಸಹ ಇಲ್ಲ ಕಿರಣ ಮನೆ ಚಿಕ್ಕದಾರು ಮನಸ್ಸು ದೊಡ್ಡದಾಗಿದ್ದಲೆ ಅಷ್ಟೇ ಸಾಕು ನನಗೆ ಹಾ ಇವಳೇನ ನಿನ್ನ ಅಕ್ಕ ಹೌದು ಸರ್ ಇವಳೇ ನನ್ನ ಅಕ್ಕ ಈ ಥಂಡಿಯಲ್ಲಿ ಬೀಸುವ ಗಾಳಿಗೆ ನನ್ನ ಅಕ್ಕನ ಕೈ ಕಾಲೆಲ್ಲ ಹೊಡೆದು ಮುಖ ಕಪ್ಪಾಗಿದೆ ಬೇಕಾದಂತ ಕ್ರೀಮನ್ನು ಹಚ್ಚಿಕೊಳ್ಳಲು ನಾವಂತ ಶ್ರೀಮಂತರಲ್ಲ ಸರ್ ನಾವಂತ ಶ್ರೀಮಂತರು ಅಲ್ಲ ಆದರೆ ಈ ಬಡವನಕ್ಕ ನಿಮ್ಮ ಮನಸ್ಸಿಗೆ ಕಿರಣ ನಿಮ್ಮ ಅಕ್ಕನ ಕೈ ಕಾಲು ಹೊಡೆದೆ ಅಂತ ಹೇಳಿದಿನ ಅಥವಾ ನನ್ನ ಮನಸ್ಸಿಗೆ ಬಂದಿಲ್ಲ ಅಂತ ಹೇಳಿದಿನ ನನಗ ಬೇಕಾಯ್ತು ಒಂದು ಬಡತನದ ಹೆಣ್ಣು ಮಾನವ ಬಡತನದ ಹೆಣ್ಣು ಅಂತ ಹೆಣ್ಣು ನಿನ್ನ ಅಕ್ಕ ಇದ್ದಾಳೆ, ಅದಕ್ಕೆ ನಾನು ಬಂದೆ. ಥ್ಯಾಂಕ್ ಯು ಸರ್. ನಾವು ಬಡವರೇ ಆಗಿರಬಹುದು, ಆದರೆ ನನ್ನ ಅಕ್ಕಳ ಗುಣ ಬಂಗಾರ ಸರ್, ಬಂಗಾರ. ಆ ಬಂಗಾರದಲ್ಲಿ ಒಂದು ಸ್ವಲ್ಪನಾದರೂ ಕಸರತ್ತು ಸಿಗಬಹುದು, ಆದರೆ ನನ್ನ ಅಕ್ಕಳ ಗುಣದಲ್ಲಿ ಅಂತ ಕಪಟತನ ಯಾವತ್ತೂ ಇಲ್ಲ ಸರ್, ಅಂತ ಕಪಟತನ ಯಾವತ್ತೂ ಇಲ್ಲ. ನಿಜಕ್ಕೂ ಅವರ ಕೈ ಹಿಡಿಯುವ ನೀವು ನಿಜವಾಗಲೂ ಭಾಗ್ಯವಂತರು ಸರ್, ನಿಜವಾಗಲೂ ಭಾಗ್ಯವಂತರು. ಸರ್, ನೀವು ನನ್ನ ಅಕ್ಕಳೊಡನೆ ಸ್ವಲ್ಪ ಮಾತನಾಡ್ತೀರಿ, ನಾನು ಈಗಲೇ ಅಂಗಡಿಗೆ ಹೋಗಿ ಏನಾದರೂ ತರುತ್ತೇನೆ. ಆಯ್ತು ಕಿರಣ, ಬೇಗನ ಬಾ. ನಿಮ್ಮ ಹೆಸರು ಹೇಳಿ, ಹೇಗೆ ನಾಸ್ತಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಹೇಳಿ, ಹೇಗೆ ನಾಸ್ತಿ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಆಶಾ ಅಂತ ಸರ್. ಆಶಾನ? ವಾವ್, ನಿಮ್ಮ ಸೌಂದರ್ಯ ತಕ್ಕಂತ ಸುಂದರನ ಹೆಸರು ಇಟ್ಟುಕೊಂಡಿದ್ದೀರಾ.
ಆಶಾ, ನಾನು ನಿಮ್ಗೆ ಒಂದಿಷ್ಟು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ನಾನು ಕೇಳೋ ಪ್ರಶ್ನೆ ನಿಮ್ಗೆ ಬೇಜಾರಿಲ್ಲ ತಾನೇ? ನೀವು ಕೇಳುವ ಪ್ರಶ್ನೆ ಒಳ್ಳೇದಾಗಿದ್ರೆ ನನಗೆ ಯಾವತ್ತೂ ಬೇಜಾರು ಅನ್ಸೋದಿಲ್ಲ. ಅದೇನಂತ ಕೇಳಿ. ಹಾ, ಈಗ ನಿಮ್ಗೆ ವಯಸ್ಸೆಷ್ಟು? 22 ಸರ್. 22 ವಯಸ್ಸಲ್ಲಿ ರೆಡಿಯಾಗಿ ಮದುವೆ ಮಾಡಿಕೊಂಡಿಲ್ಲ? ಏನ್ ಮಾಡುದು ಸರ್, ಈ ಬೆನ್ನು ಬೆಟ್ಟಿದ ಬಡತನ ನನ್ನನ್ನು ಯಾವತ್ತೂ ಬಿಡ್ಲಿಲ್ಲ. ನಾನು ಸಣ್ಣವಳಿದ್ದಾಗ ನನ್ನ ತಂದೆ ತಾಯಿ ವಿಧಿವಿಷರಾದ್ರು. ಅವರು ನನ್ನನ್ನು ಸಾಯುವಾಗ ಕೈ ಮೇಲೆ ಕೈ ಹಾಕಿಸ್ಕೊಂಡ್ರು. ಈ ತಮ್ಮನನ್ನ ಚೆನ್ನಾಗಿ ಬೋಧಿಸಿ ಅವನನ್ನ ವಿದ್ಯಾವಂತನಾಗಿ ಮಾಡಿ ಅವನಿಗೊಂದು ನೌಕರಿ ಕೊಡಿಸುವಂತ ನನಗೆ ಆಸೆ ಕೊಟ್ಟು ಹೋಗಿದ್ದಾರೆ. ಆ ಕನಸನ್ನ, ನನ್ನ ತಂದೆ ತಾಯಿಯ ಕನಸನ್ನ ನಾನು ನನಸು ಮಾಡಬೇಕು ಅಂತ ಅದಕ್ಕೆ ನಾನು ಅಂದಿನಿಂದ ಇಂದಿನವರೆಗೂ ಗಾನದ ಎತ್ತಿನಂತೆ ದುಡಿತಾ ಇದ್ದೇನೆ. ಈಗ ನಾನು ಪಟ್ಟ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕರೆ, ನನ್ನ ತಮ್ಮನಿಗೊಂದು ನೌಕರಿ ಸಿಕ್ಕರೆ, ನಾನು ಇಷ್ಟು ದಿನ ಪಟ್ಟಿದ್ದ ಕಷ್ಟಕ್ಕೆ ನನ್ನ ಜನ್ಮ ಸಾರ್ಥಕವಾಗುತ್ತೆ. ಮುಂದೆ ಸಂತೋಷದಿಂದ ನಾನೇ ಮದುವೆ ಆಯ್ತು ಅಂತ ಸುಮ್ಮನಾಗಿದೆ ಸರ್. ಇದೇನು ಆಶಾ, ನೀನು ಮದುವೆ ಮಾಡಿಕೊಂಡು ಒಂದನ್ನ ಪ್ರಶ್ನೆ ಕೇಳಿದ್ರೆ ಇಡೀ ಇನ್ನು ಮನೆತನ ಕಥನೆ ಹೇಳ್ಬಿಟ್ಟಲ್ಲ. ವಾವ್, ಚಲವತ್ತು ಹೆಣ್ಣು ಅಂದ್ರೆ ನೀನು ಆಶಾ. ನಿನ್ನನ್ನು ಕೈ ಇಡ್ಬೇಕಾದ್ರೆ ನಾನೇ ದಂಡ. ನೋಡಾಶಾ, ನಿನ್ನ ತಮ್ಮ ನನಗೆ 1 ರೂಪಾಯಿ ವರದಕ್ಷಿಣೆ ಕೊಡೋದು ಬೇಡ. ನಿನ್ನನ್ನು ನನಗೆ ದಾರಿ ಅದು ಕೊಟ್ರೆ ಸಾಕು. ಆಶಾ, ನಾನು ನಿನಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಏನಂತ ಕೇಳಿ ಸರ್. ನೀವಂತೂ ನನ್ನ ಮನಸ್ಸಿಗೆ ಬಂದಿದ್ರಿ, ಆದರೆ ನಾನಿನ್ನ ಮನಸ್ಸಿಗೆ ಬರಬೇಕಲ್ಲ. ನನಗೂ ನೀವು ಮನಸ್ಸಿಗೆ ಬಂದಿದ್ದೀರಾ ಸರ್. ಹೌದಾ? ಹಾಗಾದ್ರೆ ಈ ಹೂಗಳು ನಿಮ್ಮ ಕೈಯಲ್ಲಿ ಕೊಡ್ಬೋದು, ನಾನೇ ಮುಡಿಸ್ಬೇಕು. ನೋಡಿ, ನನ್ನ ಬಾಳಿಗೆ ಬೆಳಕಾಗಿ ಬರುವ ನೀವು ನಿಮ್ಮ ಕೈಯಾರೆ ನೀವೇ ನನ್ನ ತಲೆಗೆ ಹೂ ಮುಡಿಸಿ. ಹೌದಾ? ಸರಿ. ಆಶಾ, ಪ್ರಥಮವಾಗಿ ಬಂದು ನಿಮ್ಮ ಮನೆಗೆ ಬಂದು ಈ ಹೂಗಳನ್ನು ಮುಡಿಸಿ ನಿಮ್ಗೂಡ ಮಾತಾಡಿ ನಿಮ್ಗೆ ಬಿಟ್ಟು ಹೋಗ ಮನುಷ್ಯನ ಬರ್ತಲ್ಲ. ಆಶಾ, ಬಿಟ್ಟು ಹೋಗಿ ಮನುಷ್ಯನೇ ಬರ್ತಾ ಇಲ್ಲ. ಅದಕ್ಕೆ ಒಂದು ನೆನಪಿನ ಕಾಣಿಕೆ ಕೊಡ್ತೀನಿ ನನ್ನ ಚಿನ್ನ. ನೆನಪಿನ ಕಾಣ್ತೀನ? ಹಂಗಂದ್ರೆ ಸರ್, ಸರ್ ಅನ್ನೋದು ಬಿಟ್ಟು ಈ ನಿನ್ನ ಕೈಡ ರಾಜನ ಒಂದು ಮುತ್ತನ್ನು ಕೊಟ್ಟು ಒಂದು ಹಾಡು ಮಾಡಿದ್ರೆ ಸಾಕು. ಆಯ್ತು ನನ್ನ ರಾಜ, ನೀನು ಇಷ್ಟದಂತೆ ಆಗಿ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಈ ನನ್ನ ಬಾಳಿಗೆ ನೀನಾದೆ ದೇವರೇ, ಈ ನನ್ನ ಬಾಳಿಗೆ ನೀನಾದೆ ಬಾಳಿಗೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಈ ನನ್ನ ಬಾಳಿಗೆ ನೀನಾದೆ ದೇವತೆ, ಈ ನನ್ನ ಬಾಳಿಗೆ ನೀನಾದೆ ದೇವತೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ.
ಆಶಾ, ಈ ಭಾವಗೀತೆಗೆ ನೀತಾನೆ ಪಲ್ಲವಿ. ಹಾಡು 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 ಕವಿ ಕಾಳಿದಾಸನ ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ, ನನ್ನ ಶಾಕುಂತಲೆ. Not proposes, but God proposes. I love you. कभी गाली धासना, नन्न शाकुंतले, नन्न शाकुंतले, नन्न शाकुंतले. La 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 la, la 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 la. La 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 la, la 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 la. ಬಂದೆ ಸರ್, ಅಂಗಡಿ ಸ್ವಲ್ಪ ಗದ್ದಲಿತ್ತು, ಅದಕ್ಕೆ ಲೇಟ್ ಆಯಿತು. ಅಕ್ಕ, ಇದನ್ನು ತೆಗೆದುಕೊಳ್ಳಿ, ಅಡಿಗೆನೇ ಮಾಡಿಬಿಡಿ, ಸರ್ ಊಟ ಮಾಡಿಕೊಂಡೇ ಹೋಗಲಿ. ಬೇಡ ಕಿರಣ, ಊಟ ಅಂತ ಕುಂತ್ರೆ ನನಗೆ ಡ್ಯೂಟಿಗೆ ಹೋಗಕ್ಕೆ ಗೊತ್ತಾಗ್ತದೆ. ಇನ್ನೊಂದ್ಸರಿ ಬಂದ ಊಟ ಮಾಡಿಕೊಂಡು ಹೋಗ್ತೀನಿ. ಹಾಗೆ ಹೇಳಿಬಿಡಿ ಸರ್. ನನ್ನ ಅಕ್ಕ ಅಡಿಗೆ ವಿಷಯದಲ್ಲಿ ಕಂಪ್ಯೂಟರ್ ಇದ್ದ ಹಾಗೆ 10 ನಿಮಿಷದಲ್ಲಿ ಅಡಿಗೆ ಸಿದ್ಧತೆ ಮಾಡ್ತಾಳೆ. ಅವಳ ಕೈ ರುಚಿ ನೋಡಿಕೊಂಡು ಊಟ ಮಾಡಿಕೊಂಡೇ ಹೋಗುವರಂತೆ. ಬನ್ನಿ ಸರ್. ಹಾಗಲ್ಲ ಕಿರಣ, ಬನ್ನಿ ಹಾಗಾದ್ರೆ ಇಬ್ಬರು ಸೇರಿ ಊಟ ಮಾಡ್ಕೊಂಡು ಹೋಗಿರಂತೆ. ಗುಣವಂತ, ಒಂದೇ ಬಂದಕ್ಕಿನ ಹೊತ್ತಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ಯಾವ ಮಗನೇ? ಪ್ರಜ್ಞೆ ಸಾವು ಬದುಕಿನ ಮಧ್ಯೆ ಓಡಾಡುತ್ತಿದ್ದ ನಿನ್ನನ್ನು ನಿನ್ನ ತಪ್ಪಂದ್ರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬದುಕಿಸಿಟ್ಟು ಮುಟ್ರ ಮಗನೇ. ಲೇ ಗುಣವಂತ, ಶಿವ ಪೂಜೆದಲ್ಲಿ ಕರಡಿ ಬಿಟ್ಟಂತೆ ಆಸಕ್ತಿನ ಮಧ್ಯೆ ಭಾಗವಹಿಸಿ ನಿನ್ನ ಮನೆ ಪತ್ರ ಈ ಪಾಟೀಲನ ಕೈಗೆ ಕೊಟ್ಟು ಹೋದಿಯಲ್ಲ. ನೋಡು, ನಿನ್ನ ಮನೆಗೆ ಆಗಮಿಸಿ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿ ಬೀದಿಯಲ್ಲಿ ತಿರುಗುವಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲನ ಅಲ್ಲ. ಸಟಿ ಲಾ ಸಟಿ, ಯಪ್ಪ ಬರ ಶೆಟ್ಟಿ ಅಂದ್ರೆ ಹೊಡಿತೈತ್ರಿ ನಿಮ್ಮ ಮನೆ ಪಟ್ಟಿ. ನನ್ನ ಹೆಸರು ಐತ್ರಿ ತುಪ್ಪದಂತ ತಿಪ್ಪೆ ಶೆಟ್ಟಿ ಅಂತ. ಲೇ ಮಗನ ಸೆಟ್ಟಿ, ಇಲ್ಲದನ್ನ ಮಾತನಾಡಿ ಸಿಟ್ಟಿಗೆ ಏರಿಸ್ಬೇಡ ನನ್ನನ್ನು. ಆ ಗುಣವಂತನ ವಿಷಯ ಏನಾಯ್ತು?
ಅದು ನಿಮ್ದ ತಪ್ಪಿಡ್ರಿ ಬಡೆ ಕೈಯಲ್ಲಿ ಬೇಸಿಗೆ ಬಡ್ದು ಬಿಟ್ಟಿದ್ರ ಕೈಲಾಸಕ್ಕೆ ಹೋಗ್ಬಿಡ್ತೈತಿ ನೋಡ್ರಿ. ಹಾಗಾದರೆ ಆ ಗುಣವಂತ ಈಗ ಆರಾಮವಾಗಿದ್ದಾನೆ. ಆರಾಮಾಗಿರೋದಷ್ಟ ಅಲ್ರಿ ಪುಟ ಚೆಂಡಾಗೇನ ನಮಗ ಗುಣವಂತ. ಹುಟ್ಟಿಸಂಡೆ ಲೇಸಟ್ಟಿ ಅವನು ಯಾವ ಪುಟ ಚೆಂಡ ಆದರೆ ನನಗೇನು, ಒಂದಲ್ಲ ಒಂದು ದಿನ ಈ ಪಾಟೀಲನ ಕೈಯಿಂದ ಅವರ ಮರಣ ಹೊಂದಲೇಬೇಕು. ಅಂದಾಗ ನನ್ನ ಸೇಡು ಅಂತ್ಯ ಆಗಲು ಸಾಧ್ಯ. ಯಪ್ಪ ನಿಮ್ ಸೇಡ್ ಅಂತ ಆಗೋದ್ರೊಳಗ ಅವ್ರ ತಮ್ಮಂದ್ರೆ ಎಲ್ಲಿ ನಮ್ ಶಾಂತಿ ಮುಗಿಸ್ತಾರಂತ ಹೇಳಿ ನನ್ನ ಎದೆ ಪುಕ್ಕ 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 ಅಂತ ಬಡ್ಕೊಳಕಂತೈತ್ರಿ, ಭಯ ಬೀಳಕಂತೈತಿ. ಭಯ ನನ್ನ ಮಗನೇ, ನಮ್ಮ ಸಂತೆಯನ್ನು ಮುಗಿಸಲು ಬರುವಂತ ಗುಣವಂತನ ತಮ್ಮಂದಿರು ನಾನು ಎದರಲ್ಲಿ ರಕ್ತ ಕುಡಿಯುವನು ಈ ಪವರ್ಫುಲ್ ಪಾಟೀಲ. ಹೌದ್ ಬಿಡ್ರಿ ಅಪ್ಪ, ನೀವು ಬಹಳ ಧೈರ್ಯವಂತರ ಅನ್ನೋದು ಊರ್ ಜನರಿಗೆಲ್ಲ ಗೊತ್ತೈತಿ. ಪಟೇಲ್ರ ನೀನೊಂದಿಷ್ಟ ಗೊತ್ತನ್ರಿ? ಏನದು? ಅದಾರಿ ನಮ್ಮ ಮನೆ ಕೆಲಸ ಮಾಡ್ತಾಳಲ್ಲ ಭಿನ್ನದ ಬಿಡಗಿ ಕೆಂಪನ್ ಹುಡುಗಿ ಆಶಾ, ಅವನೇನ ಗುಣವಂತನ ತಮ್ಮ ವರ್ಧನದನಲ್ರಿ ಪೊಲೀಸ್ ಸಾಹೇಬ ಗಟ್ಟಿ ಮಾಡ್ಯಾರ ಅಂತ ನೋಡ್ರಿ ಆ ಚೆಲುವಿನ. ಏನು ನನ್ನ ಮನೆಯಲ್ಲಿ ಕೆಲಸ ಮಾಡ್ತಿರುವ ಆ ಬಡ ಭಿಕಾರಿ ಹೆಣ್ಣನ್ನು ಆ ವರದನ ಮದುವೆ ಆಗುತ್ತಾನಂತೆ? ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಬೆಳೆಸಿದ ಮರದ ಫಲದನ್ನು ನಾನೇ ತಿನ್ಬೇಕು ವಿನ ಮತ್ತೊಬ್ಬರು ತಿನ್ನಲು ಬಿಡಲಾರೆ ಈ ಪಾಟೀಲ. ಯಪ್ಪ ಅದೇನಂತಾರಲ್ರಿ, ಉಗುರಿಗರಿಲಾರ್ದು ಕೊಡ್ಲಿಗರಿಸ್ದಾಗಾತ್ರಿ ನಿಮ್ ಬಾಳ್ಯಾವು ಕೈಯಾಗ ಸಿಕ್ಕಾಗ್ಬಿಟ್ಟಿರಿ. ಅದೇ ರೀ ನಮ್ಮ ಮನೆಯಾಗ ಕೆಲಸ ಮಾಡುವಾಗ ಯಾರೇನು ಟೈಮ್ ನೋಡಿ ನೋಡಿ ಹೊಡ್ತಾ ಹಾಕ್ಬಿಟ್ಟಿದ್ ಮುಗಿದೋಕಿತ್ರಿ ಆ ಹೆಣ್ಣಿನ ಕತೆ. ಏನಾಯ್ತು ತಿಪ್ಪೆಶೆಟ್ಟಿ? ಅಲ್ಲಿ ನೋಡ್ರಿ ನಿಮ್ ಕೈಯಾಗ ಆರೆಗಾಯ ಅದ ಬ್ಯಾಟ್ರಿ ಹೆಂಗ್ ಬರ್ತೈತಿ, ಗುಂಡಾಕ್ರಿ ನಿಮ್ ಬಂದೈತಿಗ. ಒಮ್ಮೆ ಸಿಟ್ಟಿಲೆ ಬಾಟ ನೋಡಿದ್ರ ನನ್ನ ಮಗ ಗುಣವಂತ ಕೈಲಾಸಕ ಇರ್ಬೇಕು. ನಿಂತ್ಕೋ ಗುರುವಂತ. ಏ ತಮ್ಮ, ನಮ್ ಪಟೇಲ್ರು ಒದ್ರಾಕಂತಾರ ಹಂಗ ದೂರದೊಂಟಿ ಏಸಿ ಕಂಡು ದೂರ್ಸ ತಿಪ್ಪೇಶೆಟ್ಟಿ, ಅದಕ್ಕೆ ದೂರ್ಸಿ ಹೊರಟಿದ್ದೆ. ಏ ತಮ್ಮ, ನಮ್ ಪಟೇಲ್ರ ಏಸ್ಗೆಂತ ತಿಳ್ದೇನ? ಪಟೇಲ್ರ ಒಗಿರಿ ಈ ಮಗಗ್ ಒಂದ್ ಗುಂಡ ಸುಟ್ಕೊಂಡು ಹೋಗೋಲಕ್ಕ ಸುಟ್ಗಾಡಿಗೆ. ಸುಟ್ಟುಕೊಂಡು ಹೋದರೂ ಪ್ರಯೋಜನ ಇಲ್ಲ ಈ ಗುಣವಂತ. ಇದ್ದರೆ ನಮ್ಮ ಕಣ್ಣೆದುರಿಗೆ ಇದ್ದರೆ ಸತ್ತಂತೆ ಓಡಾಡಬೇಕು. ಅಂದಾಗ ಈ ಪಾಟಿನ ಸೇಡು ಹಂತ ಆಗಲು ಸಾಧ್ಯ. ಲೇ ಗುಣವಂತ, ಒಳ್ಳೆ ಮಾತಿನಿಂದ ನನ್ನವನು ನನಗೆ ಕೊಟ್ಟು ಬಿಡು. ನೋಡು ಪಾಟೀಲ್ರಿ, ನಿಂದ ಮೆಟ್ಟಿನಾಗ ಹಣ ಕೇಳಿದ್ರೆ ಎಲ್ಲಿಂದ ತಂದು ಕೊಡಬೇಕಾಗುತ್ತೆ? ನಮಗೆ ಈ ಊರಲ್ಲಿ ಮರ್ಯಾದಂತ ಇದೆ. ನೀವು ನಮ್ಗೆ ಹಣ ಮಾತ್ರ ಕೊಡಲ್ಲ, ಗ್ಯಾರಂಟಿ ಅಂತ ನನ್ನ ಮನೆ ಉತ್ತರ ನಿನ್ನ ಕೈಗೆ ಕೊಟ್ಟು ಬಿಟ್ಟಿದ್ದೇನೆ. ಮನೆ ಪತ್ರ ಯಾಗುವಂತ ನಿನ್ನ ಮನೆ ಪತ್ರ ತೆಗೆದುಕೊಂಡು ನಾನೇನು ಉಪ್ಪಿನಕಾಯಕ್ಕೆ ನೆಕ್ಕಬೇಕನ್ನ? ಒಳ್ಳೆ ಮಾತಿನಿಂದ ನನ್ನನ್ನು ನನಗೆ ಕೊಟ್ಟು ಬಿಡು. ಇಲ್ಲವಾದ್ರೆ ನಾಳೆ ಆ ಮನೆಯಿಂದ ನಿಮ್ಮ ಮಗನ ಹೊರಗೆ ಹಾಕಲೇಬೇಕು. ನೋಡು ಪಾಟೀಲ್ರಿ, ನಾವು ಹಣ ಕೊಡೋದಂದ್ರೆ ಆ ರೀತಿನ ಮಾತನಾಡಬೇಕು. ನನ್ನ ತಮ್ಮ ವಿಷ್ಣು ಹಣ ತರಬೋಯ್ದಿನ ಅವನು ತಂದ ತಕ್ಷಣ ಹಣವನ್ನ ಕೊಟ್ಟು ಬಿಡುತ್ತೀನಿ. ಆದ್ರೆ ಈ ಊರ ಜನರ ಮುಂದೆ ನಾನು ಮರದಿ ಕೈ ಹೊಡಿ ಪಾಟೀಲ್ರೆ, ಕಳೆಯಬೇಕು. ಅಂತ ಇಷ್ಟೆಲ್ಲ ಮರದಿ ಅಂಜುವವನು ನನ್ನನ್ನು ನಿನ್ನ ಹತ್ತಿರ ಏಕೆ ಇಟ್ಟುಕೊಂಡಿದೀಯ? ಒಳ್ಳೆ ಮಾತಿನಿಂದ ನನ್ನನ್ನು ನನಗೆ ಕೊಟ್ಟು ಬಿಡು. ಏ ಪಾಟೀಲ, ನೀನು ನನಗೆ ಕೆಲ್ಲೆ ಹೊಡೆದಿ ಆ ಮಗಳೇ. ಇದು ಒಂದೇ ನನ್ನ ತಮ್ಮ ಗೊತ್ತಾದರೆ ನಿನ್ನ 5 ಬೆಳೆ ಕತ್ತರಿಸಿ ರಕ್ತ ಕುಡಿದ ನಾನಲ್ಲ ಹುಲಿ ಅಂತ ತಮ್ಮ. ಹುಲಿ ಅಂತ ತಮ್ಮ ಅಂದ್ರೆ ಲೇಗುರು ಅಂತ ನಿನ್ನ ತಮ್ಮಂದ್ರೆ ಹುಲಿ ಆದರೇನೋ ಅಂತ ಹುಲಿಗಳನ್ನು ಹಿಡಿದು ಬುದ್ಧಿ ಕಲಿಸುವ ಅಸ್ತ್ರ ಈ ಪಾಟೀಲನ ಕೈಯಲ್ಲಿದೆ. ಏನಂದಿ? ನೀನು ನಿನ್ನ ತಮ್ಮಂದಿರು ಈ ಪಾಟೀಲ ರಕ್ತ ಕುಡಿತನಿಂದ ಬೋಳಿಯಲ್ಲ. ಈಗ ನಾನು ನಿನ್ನ
ರಕ್ತವನ್ನು ಕುಡಿತೀನಿ. ಅದು ಯಾವ ಬಲಿ ಬಂದು ಕಾಪಾಡುತ್ತದೆ ನಾನು ನೋಡ್ತೀನಿ. ಏ ಪಾಟೀಲ ಬಂದ್ರಿಯಪ್ಪ ಒಂದಾಗ ಆಡಕ್ಕೆ ನಮ್ಗೆ ಎರಡು ಅಮ್ಮಕ. ಏ ಪಾಟೀಲ, ಈಗ ಒಳ್ಳೆಯ ಮಾತಿನಿಂದ ಎತ್ತಿದ ಕೈಯನ್ನು ಕೆಳಗಿಸು. ಇಲ್ಲ ಮೇಲೆ ಎತ್ತಿದ ಕೈ ಕಳಚಿ ಬೀಳುವುದು ಮಗನೇ ನೆಲಕ್ಕೆ. ನೆಲಕ್ಕೆ ಲೇಬಿಟ್ಟು ನೀನು ನನ್ನ ಕೈ ಕತ್ತರಿಸ್ತೀನಿ ಅಂದ ತಕ್ಷಣ ಈ ಪಾಟಿಲ ಕೈ ಹೊಡೆದ ಹುರುವ ಕಟ್ಟಿಗೆ ಅಂತ ತಿಳ್ಕೊಂಡಿದ್ದೀಯ. 10-15 ಹಳ್ಳಿಗೆ ಅರಸನಾಗಿ ಮೆರೆತಿರುವ ಈ ಪಾಟೀಲ ಮನಸ್ಸು ಮಾಡಿದರೆ ಹುಟ್ಟಿಸಿದ ಬ್ರಹ್ಮ ಕೂಡ ಗಡಗಡ ನಡುಗುತ್ತಾನ. ಅಂದಾಗ ನಾನು ತಿಂದ ಎಸದ ತಿಪ್ಪಿಗೆ ಎಸದ ಎಂದಲ ತಿಂದ ಬೆಳೆದ ಕುನ್ನೀನು ನಿನ್ನಂತವನಿಗೆ ನಾನು ಹೆದರುವುದುಂಟೆ? ಅದು ಎಂದಿಗೆ ಸಾಧ್ಯವಿಲ್ಲ. ಏ ಪಾಟೀಲ, ಸಾಧ್ಯವಿಲ್ಲ ಎಂದು ಸೊಕ್ಕಿನಿಂದ ಮಾತನಾಡಿದರೆ ಪರೀಕ್ಷಣದಲ್ಲಿ ಕಳಚಿ ಬೀಳೋದು ನಿನ್ನ ಋಣ. ಈ ವಿಶ್ವಗೆ ಸಾಧ್ಯವಾದುದು ಯಾವುದೂ ಇಲ್ಲ. ದೋಷದಿಂದ ಹುಕ್ಕಿ ಹರಿತಿರುವ ಹುಕ್ಕಿನ ದೇಹವಿದು. ಈಗ ಒಳ್ಳೆಯ ಮಾತಿನಿಂದ ನನ್ನ ಅಣ್ಣನನ್ನು ತಡೆದು ನಿಲ್ಲಿಸಿ ನಮ್ಮ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಅವನಿಗೆ ಪಡೆಯಲು ಎತ್ತಿದ ಕೈಯನ್ನು ತಪ್ಪಾಗಿ ತಂದು ನನ್ನ ಅಣ್ಣನ ಹತ್ತಿರ ಕ್ಷಮೆಯನ್ನು ಕೇಳು. ಇಲ್ಲ ನಿನ್ನನ್ನು ರುಂಡು ರುಂಡಾಗಿ ಕಡೆದು ನಿನ್ನ ರಕ್ತದಿಂದ ನನ್ನ ಅಣ್ಣನ ಪಾದನ ತೊಳೆಯಲು. ಪಾದ ಏನೆಂದಲೇ ಕತ್ತೆ? ಈ ಪಾಟಿನ ರಕ್ತದಿಂದ ನಿನ್ನ ಪಾದ ತೊಳಿತೀನಿ ಅಂತ ಮಗಳಿದ್ಯಾ? ಆಧಾರದ ಕುಂಡೆ ಬೆಂಕಿಯಂತೆ ಪ್ರಜ್ವಲಿಸಿರುವಾಗ ಬೆಂಕಿಯನ್ನು ಬೆನ್ನಿಗೆ ಕಟ್ಟಿಕೊಂಡಿರುವಾಗ ನಿನ್ನನ್ನು ಸುಟ್ಟು ಭಸ್ಮ ಮಾಡಿ ಅಲ್ಲಿಗೆ ಹಚ್ಚಿಕೊಳ್ಳುವ ಅಮ್ಮೀರ ನಾನಾಗದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಪಾಟೀಲನೇ ಅಲ್ಲ. ಏ ಪಾಟೀಲ, ನಂತರದ ನಾಡಿಗಳಲ್ಲಿ ಸುಟ್ಟು ಹೋಗುವ ದೇಹವಲ್ಲ, ಅನ್ನ ಬೆಳೆಸಿದ ಮಿಂಡಾದ ದೇಹ. ನಿಮ್ಮಂತ ಬಂಡಾರವನ್ನು ತೆಗೆಯಲು ಅನ್ನ ಬೆಳೆಸಿದ ಮಿಂಡಾದ ದೇಹ. ಎಂದಾದ ದೇಹ ಲೇವಿಷ್ಟು ಈ ರಾಜ್ಯಕ್ಕೆ ರಾವನಾಗಿ ಮೆರೆತಿರುವ ಈ ಪಾಟೀಲ ಮನಸ್ಸು ಮಾಡಿದರೆ ಈ ನಿನ್ನ ಮಿಂಡಾದ ದೇಹವನ್ನು ಹರಿದು ತಿಂದು ನಿನ್ನ ಪಾಡಿಗೆ ದೇವರಾದ ಈ ನಿನ್ನ ನನಗೆ ಎಷ್ಟು ಬುದ್ಧಿಯನ್ನು ಕಲಿಸಬೇಕಾಗುತ್ತದೆ ಮಗನೇ. ಎತ್ತರ ಬಿಡ್ರಿ ಅಪ್ಪ, ನಿಮ್ ಕೈ ಮುಗಿತೀನಿ, ಏನು ಮಾಡ್ಬೇಡ್ರಿ. ಏ ಸಟ್ಟಿ, ನನ್ನ ಮನೆ ಬೀದಿಗೆ ಬಂದರೂ ಸಹಿಸಿಕೊಳ್ಳಬಹುದು, ನನ್ನ ಪ್ರಾಣವಾದರೂ ಸಹಿಸಿಕೊಳ್ಳಬಹುದು. ಆದರೆ ನನ್ನ ಅಣ್ಣನಿಗೆ ಬಂದೂಕಿನಿಂದ ಹೊಡೆದ ಈ ಬಿಡಾಡಿ ನನ್ನ ಪಾಟೀಲನ್ನು ನಾಳೆ ಕತ್ತರಿಸಿದ ಮಾತ್ರ ಬಿಡಲಾರೆ. ಬೇಡಪ್ಪ ಬೇಡ. ಅಣ್ಣ, ಅಣ್ಣ ಏನಣ್ಣ ನನ್ನ ಮುಖದ ಮೇಲೆ ಬಾಸುಂಡೆ? ತಮ್ಮ ಅದು ಅದು ಏನಣ್ಣ? ಯಾರವರು ಈ ಪಾಟೀಲನ ಇಲ್ಲ ಈ ಸೆಟ್ಟಿನ? ಅಪ್ಪ ನಾನಂತ್ರ ಅಲ್ರಿ ಅಪ್ಪ. ಬೇಗನೆ ಹೇಳಣ್ಣ, ನಿನ್ನ ಮೇಲೆ ಕೈ ಮಾಡಿದಾರ ಮೇಲೆ ನೀನು ಕೈ ಎತ್ತಿ ಇವರೇ ಬುದ್ಧಿ ಕಲಿಸಬೇಕು. ಹೇಳಣ್ಣ, ಯಾರು ನಿನ್ನ ಮೇಲೆ ಕೈ ಮಾಡಿದವರು? ಈ ಪಾಟೀಲನ ಇಲ್ಲ ಈ ಸೆಟ್ಟಿನ? ತಮ್ಮ ಅವರು ಕೆಟ್ಟವರು, ನಾವು ಕೆಟ್ಟರಾಗಬಾರ್ದಪ್ಪ. ಬಡವರು ದೊಡ್ಡವರಾಗಲಿ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನೀನು ಈಗಲೇ ಅವರ ಹೆಸರು ಹೇಳಿದರೆ ಸರಿ, ಇಲ್ಲದಿದ್ದರೆ ನಾನೇ ಮುಂದೆ ನಿಂತು ಈ ಪಾಟೀಲ ಈ ಸೆಟ್ ಕೈಲಿಗೆ ಹೊಡಿಸಬೇಕಾಗುತ್ತದೆ. ಹೇಳಣ್ಣ, ನಿನ್ನ ಮುಖದ ಮೇಲೆ ಯಾರು ಹೊಡೆದಾರಂತ? ನನ್ನ ತಮ್ಮ ಆಟ ಮಾಡಿ ಏನ್ ಹೇಳಿದ್ರು ಕೇಳ್ತಲ್ಲ. ಈ ಪಾಟೀಲ್ಗೆ ಎಷ್ಟೋ ಸರಿ ಹೇಳ್ದ, ಆ ನನ್ನ ಮಾತು ಕೇಳ್ತಾ ಇಲ್ಲ. ಈಗ ಪಾಟೀಲ್ ಹೊಡೆದಂತ ಹೇಳಿದ್ರೆ ನನ್ನ ಕೈಯಿಂದ ಹೊಡಿಸ್ತಾನೆ. ಬೇಡ, ಆ ಪಾಟೀಲ್ ಮ್ಯಾಗ ಹೇಳೋದೇ ಬೇಡ, ಆ ದಿಬ್ಬೆ ಶೆಟ್ಟಿ ಮ್ಯಾಗೆ ಹೇಳ್ತು. ತಮ್ಮ ಬೇಗನೆ ಹೇಳಣ್ಣ, ಯಾರು ನಿನ್ನ ಮೇಲೆ ಕೈ ಮಾಡಿದವರು? ನನ್ನ ಮ್ಯಾಗ ಕೈ ಮಾಡಿದವರು ಈ ಪಾಟೀಲನ? ಇಲ್ಲಪ್ಪ, ಈ ಶೆಟ್ಟಿ.
ಏ ಅಪ್ಪ ನಾನಂತ್ರ ಅಲ್ರಿ ಅಪ್ಪ ಏ ಗುಣವಂತಪ್ಪ ಏ ಅಪ್ಪ ರೀ ನಾನಂತ್ರ ಅಲ್ರಿ ರೇ ಪಾಟೀಲ್ರ ಬುಡ್ಸೆ ಬರ್ರಿ ಇವ್ರ ಕೈ ಯಂತ್ರ ಏನಿತ್ತು ಬಿಡುವುದನ್ನು. ನಿನಗೆ ಧೈರ್ಯವಿದ್ದರೆ ಈ ಪಾಟಿನ ಜೊತೆ ಗುದ್ದಾಡು. ಏ ಪಾಟೀಲ, ನೀನು ನನ್ನ ಅಣ್ಣನ ಮೇಲೆ ಕೈ ಮಾಡಿದರೆ ನಿನ್ನ ಕಥೆನೇ ಬೇರೆ ಆಗ್ತಿತ್ತು. ಅಣ್ಣ ಬಾರಿಸು ಅಣ್ಣ ಈ ಶೆಟ್ಟಿ ಕೆಳಗೆ. ಯಪ್ಪ ಗುಣವಂತಪ್ಪ ನಾನಲ್ಲೋ ಮರೆ ನಿನ್ನ ಬಡ್ದವ ನಾನಲ್ಲೋ ಮರೆ ನಿನ್ನ ಬಡ್ದವ ನಿನ್ನ ಕಾಲರ ಬೀಳ ಮರೆಯ ಅಣ್ಣ ಅಣ್ಣ ಬಾರಿಸು ಅಣ್ಣ ಈ ಶೆಟ್ಟಿಗೆ ಆಕಾಶ ಭೂಮಿ ಬಂದಾಗುವಂತೆ. ಲೇ ಪಾಟೀಲ, ಈ ವಿಷ್ಣು ಯಾವನ ಕೇಸು ಅನ್ನಲ್ಲ. ಇವತ್ತು ನಿನ್ನ ನಿನ್ನ ಗುಮಸ್ತನಿಗೆ ಬಿದ್ದ ಹೊಡೆತ ಒಂದಲ್ಲ ಒಂದು ದಿನ ನಿನಗೂ ಬಿದ್ದು ಬೀಳೋದು ತಪ್ಪಿದ್ದಲ್ಲ. ಇನ್ನೊಂದು ಸಲ ನನ್ನ ಅಣ್ಣನ ತಡೆದು ನಿಲ್ಲಿಸು, ಬರುತ್ತೇನೆ. ಬಾ ನಾ ಹೋಗೋಣ. ಪಾಟೀಲ್ರೆ, ಈ ಹೆಸರು ತಲುಪಿದ ನೀವು ಇನ್ನು ಮುಂದೆ ಆರಿ ಹೆಸರುಗೊಳ್ಳಿ. ಇಲ್ಲ ಈ ತಿಪ್ಪ ಶೆಟ್ಟಿ ಬಿದ್ದು ಹೇಳ ಒಂದಲ್ಲ ಒಂದು ಸಿನಿಗಳು ಬೀಳುತ್ತದೆ. ಬರುತ್ತೆ ಬಾ ನಮ್ಮ ಹೋಗೋಣ. ತಪ್ಪಿದ್ದಲ್ಲ. ಲೇಗುರು ಅಂತ ನಿನ್ನ ತಮ್ಮ ಹೇಳಿದಾಗೆ ಕೇಳಿ ನನ್ನ ಗುಮಾಸ್ತನ ಕೆನ್ನಿಗೆ ಬಾರಿಸಿ ಹೋದೆಯಲ್ಲ. ಇನ್ನು ಮುಂದೆ ಈ ಊರಲ್ಲಿ ನಿಮಗೆ ಉಳುಗಲವೇ ಇಲ್ಲ. ನಾಳಿಂದ ಈ ಊರಿನಿಂದ ಹೊರಗೆ ಹಾಕಲೇಬೇಕು. ಸೆಟ್ಟಿ, ಲೇ ಸೆಟ್ಟಿ, ಬದುಕೇನ್ರಿ ಅಪ್ಪ ನಾನು ನಿನ್ನ ಬದುಕೇನೆ. ಬೋ ಸೆಟ್ಟಿ, ಅವ ನಿನ್ನ ಕೆನ್ನಿಗೆ ಹೊಡೆದಿದ್ದು ಒಳ್ಳೇದಾಯ್ತು. ಆ ಒಳ್ಳೇದ ನೀ ಒಳ್ಳೇದಿಲ್ಲ ಬಿಡ್ರಿ ಅಪ್ಪ, ಒಳ್ಳೇದಾಯ್ತು ಅಂತೀರಿ. ನಿಮ್ಮ ಸಂಗ್ ಕಟ್ಕೊಂಡು ನೀವು ಮೀನ್ ತಿರ್ಗಾಕಂತೀವಿ ನೋಡು. ನಾನು ಕರ ಆಗ್ತದ ನಾನ ಬಡ್ಕೋಬೇಕ್ರಿ ಅಪ್ಪ. ಯಾಕೆ ಸಿಪ್ಪೆ ಶೆಟ್ಟಿ, ಅಂತದ್ ಏನಾಯ್ತು ಈಗ? ಏನಾಯ್ತು ಅಂತೀರಲ್ರಿ, ಇಲ್ಲೇ ನೋಡ್ರಿ ಅಷ್ಟು ಕುಂತಾರ ನಿಂತಾರ ಎಲ್ಲಾರು ನೋಡ್ರಲ್ಲ. ನನಗೆ ಕಾಪಾಡಕ್ ಹೊಡ್ತಿ ಅಂದ್ರೆ ಅವನವನು ಮೂನ್ಯಾಗ ಸಿಂಬಳ ಹಾಕಿ ನೆಲಕ್ಕೆ ಬಂದು ಬಿದ್ದೈತಿ. ಬಡಿಲಿ ಬಾ ಶೆಟ್ಟಿ. ಆ ತಿಪ್ಪೆ ಶೆಟ್ಟಿ ಈಗ ಸೇಡಿಟ್ಟ ಹಾವಿನ ಮೇಲೆ ಕಾಲಿಟ್ಟಂತೆ. ಒಂದಲ್ಲ ಒಂದಿನ ಅವನನ್ನು ಕಚ್ಚಿ ಹೋದ್ರು ಅಂತ ಮಣಿ ಹೇಳೋದಕ್ಕೆ ಹೆಸರಿದಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ನೋಡ್ರಿ ಪಾಟೀಲ್ರ, ಇದನ್ನ ಭಾಳ ದಿನ ಬಿಡ್ತೀನಿ ಅಂದ್ರೆ ನನಗೆ ಸರಿ ಕಾಣಂಗಿಲ್ಲ. ನಿನ್ನೆ ಆಡಿದಿಂದ ಏನು ಮಾಡ್ಬೇಕಂದಿದ್ರೆ ಅದನ್ನ ಮಾಡಿ ಮುಗಿಸ್ಬಿಡ್ರಿ ಅಲ್ಲ. ಆಯ್ತು ಶೆಟ್ಟಿ, ಇನ್ನು 2 ದಿನ ಬೇಕೆ. ಇವತ್ತಿಲಿದ್ದನ ಇದ್ದ ಸಿದ್ಧ ಮಾಡೋಣ. ಹೋಗೋಣ. ನಡ್ರಿ ಅಪ್ಪ ಒಂದ್ ನಡ್ರಿ. ಸಕಲ ಜೀವವನ್ನ ಕಾಪಾಡುವ ಮಹಾ ತಾಯಿ, ನಿನ್ನಲ್ಲಿ ಇಷ್ಟು ದಿನದಿಂದ ನನ್ನ ತಮ್ಮನ ಸಲುವಾಗಿ ಸಾಕಷ್ಟು ವ್ರತಗಳನ್ನ ಮಾಡಿ ನಿನ್ನಲ್ಲಿ ಬೇಡಿಕೊಂಡಿದ್ದೆ. ಆ ಬೇಡಿಕೊಂಡಂತವ ಇಂದ ಫಲಿಸಿದೆ ಅಂತ ಕಾಣುತ್ತೆ. ನನ್ನ ಆಸೆ ಈಡೇರಿಸುವಂತೆ ಕಾಣ್ತಾ ಇದೆ ತಾಯಿ. ಇಂದು ನನ್ನ ತಮ್ಮ ಪೊಲೀಸ್ ಇಂಟರ್ವ್ಯೂಗೆ ಅಂತ ಹೋಗ್ತಾ ಇದ್ದಾನೆ. ಯಾವ ಅಡ್ಡಿ ಆತಂಕವಿಲ್ಲದೆ ಅವನ ಭರ್ತಿಯಾಗಿ ಪಾಸಾಗಿ ಬರ್ಲಿ ಅಂತ ನಾನು ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ತಾಯಿ, ನಿನ್ನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಕಿರಣ್ ಬಾರಪ್ಪ. ಆ ದೇವಿಯ ಪ್ರಸಾದವನ್ನ ತೆಗೆದುಕೊಂಡು ಆ ತಾಯಿಯ ಆಶೀರ್ವಾದವನ್ನ ಪಡೆದುಕೋ. ಅಕ್ಕ, ಈ ತಾಯಿ ಎಲ್ಲರಿಗೂ ದೇವತೆ ಆದರೆ ನನಗೆ ಮಾತ್ರ ನೀನೇ ತಾಯಿಯಮ್ಮ, ನೀನೇ ತಾಯಿ. ಆಶೀರ್ವಾದ ಮಾಡೋ ಮಾಯಿ ನಿನ್ನ ತಮ್ಮನಿಗೆ. ಏ ಕಿರಣ್, ಕಿರಣ್, ಏನ್ ಮಾಡ್ತಾ ಇದೀಯ ನೀನು? ಹೌದಕ್ಕ,
ಜನ್ಮ ಕೊಟ್ಟ ತಂದೆ ತಾಯಿಗಳ ಮುಖವನ್ನೇ ನೋಡಿಲ್ಲ. ಒಂದು ವೇಳೆ ತಂದೆ ತಾಯಿ ಇದ್ದರು ನನ್ನನ್ನು ಇಷ್ಟು ಮುದ್ದಾಗಿ ಬೆಳೆಸಿದ್ದಿಲ್ಲ, ಇಷ್ಟೊಂದು ಮುದ್ದಾಗಿ ಬೆಳೆಸಿದ್ದಿಲ್ಲ. ನಿಜಕ್ಕೂ ಹೇಳಬೇಕೆಂದರೆ ನೀನು ನನ್ನ ಅಕ್ಕಲ್ಲ, ನನಗೆ ಜನ್ಮ ಕೊಟ್ಟ ತಾಯಿಯಮ್ಮ, ನೀನು ಜನ್ಮ ಕೊಟ್ಟ ತಾಯಿ. ನೀನ್ ಹುಚ್ಚಪ್ಪ, ನೀನು ಹೆತ್ತ ತಾಯಿಗೆ ನನ್ನನ್ನ ಹೋಲಿಸ್ತಾ ಇದೆಯನ್ನಪ್ಪ. ನೋಡು, ಹೆತ್ತ ತಾಯಿ ಇದ್ದಿದ್ರೆ ನಿನಗೂ ಇನ್ನೂ ಹೆಚ್ಚು ಪ್ರೀತಿ ವಾತ್ಸಲ್ಯದಿಂದ ಬೆಳೆಸ್ತಾ ಇದ್ಲಪ್ಪ, ಬೆಳೆಸ್ತಾ ಇದ್ಲ. ಇಲ್ಲಕ್ಕ ಇಲ್ಲ, ಎತ್ತ ತಂದೆ ತಾಯಿಗಳಿದ್ದರು ಇಷ್ಟೊಂದು ಜವಾಬ್ದಾರಿ ವಹಿಸಿ ನನ್ನನ್ನು ಜೋಪಾನ ಮಾಡುತ್ತಿದ್ದಿಲ್ಲಕ್ಕ, ಜೋಪಾನ ಮಾಡುತ್ತಿದ್ದಿಲ್ಲ. ನಿಜಕ್ಕೂ ಹೇಳಬೇಕೆಂದರೆ ಮುಂದೊಂದು ಋಣ ಇನ್ನೊಂದು ಋಣ ಅಂತಿದ್ದರೆ ನೀನೇ ನನ್ನ ತಾಯಿಯಾಗಿ ನಾನು ನಿನ್ನ ಮಗನಾಗಿ ಹುಟ್ಟಿ ಬರುತ್ತೇನಕ್ಕ, ಹುಟ್ಟಿ ಬರುತ್ತೇನೆ. ನನಗ್ಯಾಕಪ್ಪ ಇಂಥ ಮಾತು? ಅಕ್ಕನಾಗಿ ಮಾಡಬೇಕಾದ ಕೆಲಸವನ್ನ ನಾನು ಮಾಡಿದ್ದೇನೆ. ನೋಡು, ನೀನು ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು, ನಾನು ಅಡಿಗೆ ಸಿದ್ಧತೆ ಮಾಡ್ಬೇಕು. ಬಾ ಹೋಗೋಣ. ನಡಿಯಕ್ಕ ಹೋಗೋಣ. ಯಾರಲ್ಲ ನೀನು? ನನ್ನ ಅಕ್ಕಳಿಗೆ ಹಾಯ್ದು ಹೋಗುತ್ತಿರುವ ಯಾಕತ್ತೆ? ಆಯ್ತು, ಹಾಯ್ದು ಹೋಗುದಷ್ಟೇ ಅಲ್ಲ ಕಿರಣ, ಇವನು ಹೊತ್ತುಕೊಂಡು ಹೋಗಲಕ್ಕೆ ಬಂದಿರುವೆ ಚೆಲುವೆಯನ್ನು. ಬೇಡ ಕಿರಣ್, ಬಾ ಹೋಗೋಣ. ಹೋಗೋಣ. ಎಲ್ಲಿಗೆ ಹೊರಟಿರುವ ಆಸೆ ನೀನು? ನಿನ್ನನ್ನು ಕಾಣಬೇಕೆಂದು ನಿನ್ನ ಮನೆ ಕಡೆಗೆ ಹೋಗಿದ್ದೆ, ಆದರೆ ನಿನ್ನ ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆಯವರು ಕೇಳಿದೆ, ದೇವಸ್ಥಾನಕ್ಕೆ ಹೋದರೆಂಬ ಸುದ್ದಿ ಗೊತ್ತಾಯಿತು. ಅದಕ್ಕೆ ಆತುರ ಪಟ್ಟು ಬಂದೆ ನಿನ್ನನ್ನು ಎತ್ತಿ ಮುದ್ದಾಡಬೇಕೆಂದು. ರಕ್ತಕ್ಕೆ ಹುಟ್ಟಿದ ಕೆಟ್ಟ ನನ್ನ ಮಗನೇ, ನನ್ನ ಅಕ್ಕ ನನಗೆ ಸೆರಗ ಹಾಕಬೇಕು. ಆ ಮಗನೇ, ನಿನಗೆ ಅಷ್ಟೊಂದು ಕಾಮನ ತೃಷ ಇದ್ದರೆ ನಿನ್ನ ಮನೆಯಲ್ಲಿರುವ ಅಕ್ಕ ತಂಗಿ ಎರಡನೇ ಮನೆಗೆ ತೀರಿಸಿಕೋ ನಿನ್ನ ಕಾಮನ ತೃಷೆಯನ್ನು. ಅವನೆಲ್ಲ ಬಿಟ್ಟು ಸಿಕ್ಕ ಸಿಕ್ಕ ಹೆಂಗಸಿನ ಮೇಲೆ ಸೊಕ್ಕಿನಿಂದ ಏರಿ ಬಂದರೆ ಸುಣ್ಣದ ನೀರು ಕುಡಿಸಬೇಕಾಗುತ್ತದೆ ಮಗನೇ, ಎಚ್ಚರ. ಸುಣ್ಣದ ನೀರು ಲೇಖನ. ಈ ಚರಣ್ ರಾಜ ಒಂದ್ಸಾರಿ ಕಣ್ಣಾಡಿಸಿದರೆ ಕಣ್ಣಿಗೆ ಕುಕ್ಕುವೆ ಎಣ್ಣೆ ನನ್ನ ಮುಂದೆ ಸಾಲಾಗಿ ನಿಂತಿರುವಾಗ ನೀನು ನನಗೆ ಸುಣ್ಣದ ನೀರು ಕುಡಿಸ್ತೀನೆಂದು ಬಗೆದಿಯಲ್ಲ. ಈಗಲೇ ನಿನ್ನ ಜೀವನಕ್ಕೆ ಮಂಗಲ ಆಡಿ ನಿನ್ನ ಅಕ್ಕನನ್ನು ಎತ್ತಿ ಮುದ್ದಾಡದಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ, ಬಾರದೆ ತಿಂಗಳ ನಾರ್ಯ. ನನ್ನ ಅಕ್ಕ ಕೈಯ ಮುಟ್ಟಿದೆ ಆ ಮಗನೇ, ನಾನೀಗಲೇ ನಿನ್ನ ಗಂಡಲಕ್ಕೆ ಹಾರಿ ನಿನ್ನ ನಾಲಿಗೆಯನ್ನು ಸೇರಿ ರಕ್ತವನ್ನು ಕುಡಿಯದಿದ್ದರೆ ನಾನೇಕೆ ಗಂಡಸಾಗಿ ಹುಟ್ಟಬೇಕು ಈ ಭೂಮಿಯ ಮೇಲೆ? ಗಂಡನ ಮಗನೇ, ನೀನು ನಿಜವಾಗಿಯೂ ತಂದೆಗೆ ಹುಟ್ಟಿದ್ದ ಮಗನೇ ಆದರೆ ಈ ಬಹದ್ದೂರು ಗಂಡುವಿನೊಡನೆ ಹೋರಾಡು. ಬಹದ್ದೂರು ಗಂಡು ಕಿರಣ, ನೀನು ಬಹದ್ದೂರ್ ಗಂಡಾದರೆ ಈ ಚರಣ ಬೆಂಕಿ ಅಂತ ಹೇಳುವ ಬೆಂಕಿಯ ಚೆಂಡು ನಿನ್ನನ್ನು ಸುಟ್ಟು ಬೂದಿ ಮಾಡಿ ನಿನ್ನ ಅಕ್ಕನಿಗೆ ಗಂಡನಾಗುವ ಬದಲು ಮಿಂಡನಾಗಿ ಈ ಸಮಾಜ ಎದುರಿಗೆ ಶೀಲ ಉಣ್ಣುವ ಸರ್ದಾರ ನಾನಾಗದಿದ್ದರೆ ನನ್ನ ಹೆಸರು ಚಾರದ ವೀರ ಚಾಣಕ್ಯ ಚರಣ್ ರಾಜನೇ ಅಲ್ಲ, ಬಾರದೆ ತಿಂಗಳೇ ರಾಜ. ಅಕ್ಕ ಕಿರಣ್, ಏನಾಯ್ತು ಕಿರಣ್? ಈ ಬಿದ್ದಿಲ್ಲ ಮಂಗೆ ಈ ನಿನ್ನ ತಮ್ಮ ಸಾಧ್ಯಲ್ಲದೆ ಯಮನ ಗತಿಗೆ ನೇರುತ್ತಾನೆ. ಭಾಷಾ, ನೀನು ಕೂಡ ಯಮನ ಗತಿಗೆ ನೇರುವ ಮುಂಚೆ ಈ ನಿನ್ನ ಬರಿದಾದ ದೇವವನ್ನು ನನಗೆ ಅರ್ಪಿಸು ಬಾ. ಏನೋ ತಾಯಿ ಗಂಡ, ನನ್ನ ತಮ್ಮನನ್ನ ಬಡಿದು ಹಾಕಿದೆಯಲ್ಲ,
ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ಹೋಗಿ ಬುದ್ಧಿ ಕಲಿಸ ಬಿಡ್ಲಾರೆ. ನಿನ್ನಂತ ಒಂದು ಹೆಂಗಸನಿಂದ ಬುದ್ಧಿ ಕಲಿಸಿಕೊಳ್ಳೋ ಬುದ್ಧಿ ನನ್ನಲ್ಲ ಈ ಛಲದ ವೀರ ಚರಣ. ಈಗ ನೀನು ಯಾವ ದೇವರನ್ನು ನೆನೆಸಿಕೊಳ್ತೇ ನೆನೆಸಿಕೋ, ಯಾಕೆಂದರೆ ನಿನ್ನ ಶೀಲ ಆಗಿ ನಿನಗೂ ಕೂಡ ಯಮನ ಪಾದಕ್ಕೆ ಟಿಕೆಟ್ ತೆಗೆಸುವೆ. ಕೆಲವು ಚರಣ್ ರಾಜ, ನಾನು ಸತ್ತು ಚಿಂತೆ ಇಲ್ಲವೋ, ಆದ್ರೆ ನಮ್ಮಂತ ಬಡವರ ಮೇಲೆ ದೌರ್ಜನ್ಯ ಮಾಡಿ ನಮ್ಮಂತ ಬಡವರ ಮೇಲೆ ದರ್ಪ ತೋರಿಸಿ ಮೆಟ್ಟಿ ನಿಂತಿದ್ರಲ್ಲ, ನಿಮ್ಮಂತ ಕೆಟ್ಟ ಹುಡುಗರನ್ನ ಸುಟ್ಟು ಹಾಕ್ಲಿಕ್ಕೆ ನನ್ನ ತಮ್ಮ ಎದ್ದು ಬಂದೇ ಬರ್ತಾನೆ. ಎದ್ದು ಬರುತ್ತಾನೆ. ಒತ್ತು ಮುಳುಗಿದ ಮೇಲೆ ಸೂರ್ಯನ ಕಿರಣ ಕಾಣಲು ಸಾಧ್ಯನ? ಬೆಳಗಿದ ತಕ್ಷಣ ಚಂದ್ರ ಕಾಣಲು ಸಾಧ್ಯನ? ಇಲ್ಲ ಆಶಾ, ಇಲ್ಲ. ನಿನ್ನ ತಮ್ಮ ಕಿರಣನ ಉಸಿರಾಟ ರೇಖೆಗಳೆಲ್ಲ ಬೆಂದಿ ಹೋಗಿ ಕತ್ತಲ ವರ್ಷಿದೆ ಅವನ ಬಾಳಿಗೆ. ಈಗ ನೀನು ನನ್ನ ಎಚ್ಚೆಂದೆ ಬಂದು ನನಗೆ ಸೆರಗಾಸಿದರೆ ಸರಿ, ಇಲ್ಲದಿದ್ದರೆ ನಾನೇ ನಿನ್ನ ಎತ್ತು ಒಯ್ದು ನಿನ್ನ ರುಚಿಯನ್ನು ನೋಡಬೇಕಾಗುತ್ತದೆ. ರಾಜ, ಕಂಡ ಹೆಣ್ಣಿನ ಶೀಲದ ರುಚಿ ನೋಡ್ತೀನಿ ಅಂತ ಮೈ ಮೇಲೆ ಮುಟ್ಟಲು ಬಂದಿದ್ದೆ, ಆದ್ರೆ ಚಪ್ಪಲಿ ಹೇಟಿನಿಂದ ಹೊಡೆದು ನಿನ್ನ ಸಾಯಿಸದೆ ಬಿಡ್ಲಾರೆ. ಎಚ್ಚರದಿಂದ ಇರು. ಸೌಕರ್ಯ ಮಾತಿಗೆ ಮಾತು ಬೆಳೆಸಿ ಸಮಯ ವ್ಯರ್ಥ ಮಾಡೋದಕ್ಕೂ ಮುಂಚೆನೆ ಒತ್ತುಕೊಂಡು ಹೋಗಿ ಅನುಭವಿಸಿ ಇವಳನ್ನು. ರಾಮ, ನೀನು ಒಂದು 5 ನಿಮಿಷ ಇಲ್ಲ ನಿಂತ್ಕೋ, ನಾನು ಏನು ಎತ್ತುಕೊಂಡು ಹೋಗಿ ನನ್ನ ಆಸೆಯನ್ನು ಈಡೇರಿಸಿಕೊಂಡು ಬರುತ್ತೇನೆ. ಆಯ್ತು ಸೌಕರ್ಯ. ನಮ್ಮ ಸೌಕಾರ ಇಷ್ಟೊತ್ತಾದ್ರೂ ಬರಲಿಲ್ಲಲಿ, ಯಾರ ಬಂದರೆ ಹೀಗೆ. ಬಂದೆ ರಮ, ಬಂದೆ. ಈ ಎಂತ ಸುಖ ಇವಳದು. ಬಡತನದ ಮನೆಯಲ್ಲಿ ಹುಟ್ಟಿದರು ಬಂಗಾರದ ಜಿಂಕೆ ಇವಳು. ಇವಳ ಮೈಸುಖನ್ನು ಅನುಭವಿಸುತ್ತಿರುವಾಗ ಆಹಾ, ಅದರ ಮಜನೇ ಬೇರೆ ಆಗಿತ್ತು. ಏನೋ ಪಾಪಿ, ನಾನು ಎಷ್ಟು ಬೇಡ ಬೇಡ ಅಂತ ಬೇಡಿಕೊಂಡ್ರು ಕೂಡ ನನ್ನ ಶೀಲವನ್ನೇ ಹಾಳು ಮಾಡ್ತಿದ್ದ ನೇಚ. ನಿನ್ನಂತ ನೇಚೆಯನ್ನ ಆ ದೇವರು ಯಾವತ್ತೂ ಸುಮ್ಮನೆ ಬಿಡೋದಿಲ್ವೋ. ಶಿಕ್ಷೆ ಕೊಟ್ಟೇ ಕೊಡ್ತಾನೋ, ಕೊಟ್ಟೇ ಆ ದೇವರನ್ನು ಮೂರ್ತಿ ಮಾಡಿ ಕೀರ್ತಿ ಬೆಳಗಿಸೋರೆ ಈ ನರಮಾನವರು. ಅಂತರಲ್ಲಿ ಆ ಕಲ್ಲು ದೇವರು ಬಂದು ನನಗೆ ಶಿಕ್ಷೆ ಕೊಡುವನೆ. ಈಗ ನಾನೇ ನಿನ್ನ ದೇವರಿಗೆ ಶಿಕ್ಷೆ ಕೊಡ್ತೇನೆ ನೋಡು. ರಾಕ್ಷಸ, ಮಾತಾಡುವ ಮಾತುಗಳನ್ನೆಲ್ಲ ಮಾತಾಡಿ ಈಗ ದೇವರನ್ನ ಕಲ್ಲು ಮೂರ್ತಿ ಅಂತ ದೇವರನ್ನ ಕಿತ್ತೆಸೆದೆಯಲ್ಲ, ಆ ದೇವರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ವೋ. ಇನ್ನು 3 ದಿವಸದಲ್ಲಿ ನಿನಗೆ ಸಾವು ತಂದೆ ತರ್ತಾನೆ, ತಂದೆ ತರ್ತಾನೆ. ಆ ಸಾವಿಗೂ ಈ ಚರಣ್ ರಾಜನಿಗೂ ತುಂಬಾ ದೂರ. ಆ ಸಾವು ಎಂಬ ಶಬ್ದ ಈ ಚರಣ್ ಹೆಸರು ಕೇಳಿದರೆ ಸಾಕು, ಮತ್ತೊಬ್ಬರ ಆತ್ಮದಲ್ಲಿ ಒತ್ತು ಹೋಯ್ತದೆ ಅವರ ಆತ್ಮವನ್ನು. ಈಗ ಆ ಸಾವು ಎಂಬ ಶಬ್ದ ನಿನ್ನ ಆತ್ಮದಲ್ಲಿ ಒತ್ತು ನಿನ್ನ ಆತ್ಮನ
ನೆನೆಸಿಕೋ ನಿನ್ನ ಕಲ್ಲು ದೇವರನ್ನು. ಆಶಾ, ನಿನ್ನ ಜೀವನದ ಆಶಕ್ಕೆ ಮಂಗಲಾಡಿದನು ಈ ಚರಣ. ಇನ್ನು ಮುಂದೆ ಆ ವಿಷ್ಣುವರ್ಧನ ಆತ್ಮಕ್ಕೆ ಅಂತೆ ಹೇಳಿ ಕೊನೆಗೊಂದು ದಿನ ಆ ಪಾಟಿ ನಿನಗೂ ಪರಮಾತ್ಮ ಟಿಕೆಟ್ ಅನ್ನು ತೆಗೆಸಿ ಅವನ ಆಸ್ತಿ ಅಂತಸ್ತನ್ನು ನಾನು ಎತ್ತಿ ಹಾಕಿ ಲಕ್ಷಾಧಿಕ ಲಕ್ಷಾಧಿಪತಿ, ಕೋಟ್ಯಾಧಿಕ ಕೋಟ್ಯಾಧಿಪತಿಯಾಗಿ ಮೆರೆಯಲೇಬೇಕು. ಹಲೋ ಹಲೋ, ವರ್ಧನ ಸ್ಪೀಕಿಂಗ್. ವರ್ಧನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವರ್ಧನ. ಯಾರೋ ನೀನು ಹಾಗೆ ಹುಚ್ಚಂತಾನೆ ಮಾತಾಡ್ತಿದ್ಯಲ್ಲ? ಹುಚ್ಚ ನಾನಲ್ಲ ಮರಿ, ಇಲುಕದ ನಕ್ಷತ್ರಿಗೆ ಕೈ ಹಾಕಿದೆಯಲ್ಲ ನೀನು ಹುಚ್ಚ. ಅಂದರೆ ಆ ಆಶಾ ಕಿರಣ ಹಕ್ಕನ್ನು ಮಜಾ ಮಾಡಿಕೊಡ್ತಾನೆಂದು ಅವಳ ಮುಡಿಗೆ ಹೂವನ್ನು ಮುಡಿಸಿ ಬಂದಿದ್ದೆಲ್ಲ, ಇವಾಗ ಅವಳ ಡೆಡ್ ಬಾಡಿಗೆ ಹೂವನ್ನು ತೆಗೆದುಕೊಂಡು ಬಾ. ಏನು ಹೇಳ್ತಿದ್ಯಾ ನೀನು? ಹೌದು, ಊರ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ಆಶಾ ಭಕ್ತಿಯಿಂದ ಬೇಡಿಕೊಳ್ಳಲು ಬಂದಿದ್ದಳು. ಅದಕ್ಕೆ ಅಕ್ಕ ತಮ್ಮಂದರಿಗೆ ಮಾರಿ ಆಡಿ ಅವರ ಜೀವನವನ್ನು ಯಮನ ಪದಕ್ಕೆ ಅರ್ಪಿಸಿದ್ದೇನೆ. ಈಗ ನೀನು ಬಂದವರ ಡೆಡ್ ಬಾಡಿ ಹೊತ್ತವಯ್ಯೇ. ಯಾರು ನೀನು ಮಾತನಾಡುವುದು? ಯಾರು? ನಾನು ಯಾರಾದರೂ ನಿನಗೇನು ವರ್ತನ? ಬಂದು ಬಕೆಟ್ ಗಂಟೆಲೆ ಕಣ್ಣೀರನ್ನು ಸುರಿಸಿ ಸತ್ತವರ ಆತ್ಮಕ್ಕೆ ಸಂತೃಪ್ತಿ ಹೇಳು. ಬೇಕಾದರೆ ನಿನ್ನ ಬಂಧು ಬಳಗವನ್ನು ಕರೆದುಕೊಂಡು ಬಾ, ಅವರು ಕೂಡ ಕಣ್ಣೀರನ್ನಾಗಲಿ. ರಾಮ, ಈ ಫೋನ್ನಲ್ಲಿರುವ ಸಿಮ್ಮನ್ನು ತೆಗೆದು ತಿಪ್ಪೆಗೆಸೆ. ನಡೆ ಹೋಗೋಣ. ಓಕೆ ಸರ್. ಎಂತ ಘೋರ ದೃಶ್ಯ ನೋಡೋದಾಯ್ತು. ಅಕ್ಕ ತಮ್ಮಂದ್ರ ಕೊಲೆ ಮಾಡಿ ಹೋಗ್ಬಿಟ್ಟಿದ್ರಲ್ಲ. ಪಿ ಸಿ ಅವ್ರ ಉಸಿರಾಟ ಇದೆ ನೋಡಿ. ಇದೆ ಸರ್. ಕಿರಣ್ ಹೌದಾ? ಅವರ ತಕ್ಷಣ ಆಸ್ಪತ್ರೆ ಕರೆದುಕೊಂಡು ಹೋಗಿ. ಯಾರಿವರು ಕೊಲೆ ಮಾಡಿರ್ಬೋದು? ನನಗೆ ತಿಳಿದ ಮಟ್ಟಿಗೆ ನಮ್ಮೂರು ಚರಣ ಪಾಟೀಲ್ ಕವಿಡನೇ ಇರ್ಬೋದು. ಲೇ ಚರಣ ಪಾಟೀಲ, ನನ್ನ ಬಹಳ ಸಂಗತ್ತು ಆಗಲು ಬರ್ತಾ ಆಶಾವನ್ನು ಕೊಲೆ ಮಾಡಿಬಿಟ್ರೆ ಆ ಮಕ್ಕಳೇ. ನಿಮ್ನ ಈಗಲೇ ಬಂದು ಅರೆಸ್ಟ್ ಮಾಡಿಕೊಂಡು ನನ್ನ ಪೊಲೀಸ್ ಗಾಡಿದಲ್ಲಿ ಮೈಗಳ ಲೂಟು ಮಾಡಿ ಸತ್ತವರ ಬಾಯಿ ಬಿಡಿಸದಿದ್ದರೆ ನನ್ನ ಹೆಸರು ವರ್ಧನನೇ ಅಲ್ಲ.
ರಾಮ, ಹೇಳಿ ಪಾಟೀಲ್ರಿ. ನೀನು ಸುರಲೋಕ ಸುಂದರಿ ಡ್ಯಾನ್ಸರ್ ಅನ್ನು ಕರೆದುಕೊಂಡು ಬಾ. ಆಯ್ತು ಪಾಟೀಲ್ರಿ, ಕರೆದುಕೊಂಡು ಬರ್ತೇನೆ. ನೀನು ಇನ್ನೆರಡು ಕುರ್ಚಿಯನ್ನು ತೆಗೆದುಕೊಂಡು ಬಾ, ಹಾಗೆ ಬಾಟಲಿಯನ್ನು ತೆಗೆದುಕೊಂಡು ಬಾ. ಅವರು ಬರುತ್ತಾನೆ, ನಾವು ವೇಟ್ ಮಾಡೋಣ. ಕುರ್ಚಿ ಅದು. ರಾಮ, ಕರೆದುಕೊಂಡು ಬಂದ್ಯಾ? ಓಕೆ ಸರ್, ಕರೆದುಕೊಂಡು ಬಂದಿದ್ದೇನೆ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಮನವು ಏರಿದ ಗುಂಗಲ್ಲಿ ಏಲಿ ಕುಣಿಯೋಣ, ಮನವು ಬಯಸಿದ ಈ ರಾತ್ರಿ ಹಣ್ಣನ ಹಾತೆ. ಹಣ್ಣನ ಹಾತೆ ತಮ್ಮನ ಪ್ರತಿಜ್ಞೆ. ಹೊನ್ನ ಹೊತ್ತೆ ತಮ್ಮನ ಪ್ರತಿಜ್ಞೆ ಎಂಬ ನಾಟಕ ಚೆನ್ನಾಗಿ ಸೃಷ್ಟಿಸಿ ನಮ್ಮಂತ ನಾಯಕರ ಕಾರ್ಯಸ್ಥಾನಕ್ಕೆ ಕುಂದು ಬರಂತ ರಚಿಸಿದರೆ ಸಾಯಿಕುಮಾರ್ ವೈಬಾಯ್ ಬಿ ಪಾಟೀಲ್ ಇವರು ರಚಿಸಿದ ಈ 9ನೇ ನಾಟಕಕ್ಕೆ ಅಂತ್ಯವಾಡಿ ಹೋಗುವಂತ ನಮ್ಮ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಸರ್ವನಾಶವಾಗುವುದು ಗುರುವಂತನ ಮನೆಯಲ್ಲ ಪಾಟೀಲ, ನಿನ್ನ ಮನೆ. ಹೇ, ಯಾರು ನೀನು? ನಿಮ್ಮಂತ ಕನಾಯಕರ ಕಾರಸ್ಥಾನಕ್ಕೆ ಬೀಗ ಹಾಕಿ ಬಿಬಿ ಪೊಲೀಸ್ ಪಾಟೀಲರು ರಚಿಸಿರುವ ಈ ನಾಟಕಕ್ಕೆ ನಾಂದಿ ಆಡಲು ಬಂದಿರುವ ಸೂತ್ರಧಾರ. ಹೇ, ಸೂತ್ರಧಾರ, ನೀನು ಬಂದ ದಾರಿ ಹಿಡಿದುಕೊಂಡು ಹೋದರೆ ನಿನಗೆ ಸಿಗುವುದು ತ್ವಾಗಿರಬಾರ, ಇಲ್ಲದಿದ್ದರೆ ಸಿಗುವುದು ಮಗನಿಗೆ ಯಮನತ್ವಾಗಿರಬಾರ.
ಆಯಮ್ಮನ ಬಾಗಿಲಿಗೆ ಬೀಗ ಹಾಕಿ ನಿನ್ನ ಮನೆಗೆ ಮುತ್ತಿಗೆ ಹಾಕಿ ನಿಮ್ಮ ಪ್ರಾಣವನ್ನು ತೆಗೆಯಲು ಬಂದಿರುವ ಈ ಗಂಡುಗಲೆ ಗಂಡುಗಲಿ ಗಂಡುಗಲಿ ನಿಮ್ಮಂತ ಗಂಡುಗಳಿನ ಮಾಂಸವನ್ನು ಹರಿದು ತಿಂದು ಸುಮ್ಮನೆ ಈ ಪಾಟೀಲ ಕೈಯಿಂದ ಪ್ರಾಣ ಕಳೆದುಕೊಳ್ಳಬೇಡ. ಹೊರಟು ಹೋಗು ಇಲ್ಲಿಂದ. ಬೀದಿಯನ್ನು ಹೋಗಬೇಡ, ಸುಮ್ಮನೆ ಹೋಗು ಇಲ್ಲಿಂದ. ಬೀದಿಯಾಣ ಲೇ ಪಾಟೀಲ, ನಾನು ಏನವಾದರೂ ಚಿಂತೆ ಇಲ್ಲ, ನಿಮ್ಮನ್ನು ಮಾತ್ರ ಈ ಭೂಮಿಯ ಮೇಲೆ ಇರಲು ಬಿಡುವುದಿಲ್ಲ. ಮಕ್ಕಳೇ ಸಿದ್ಧರಾಗಿರಿ. ನಿಜ ಹೇಳಿ ಮಕ್ಕಳೇ, ಪವಿತ್ರವನ್ನು ಎಲ್ಲಿ ಬಚ್ಚಿಟ್ಟಿದ್ದೀರಾ? ಬಚ್ಚಿಟ್ಟಿದ್ದೀರಾ? ಏಕತ್ತೆ ಅವರನ್ನು ಬಚ್ಚಿಡಲು ನಾವೇನು ಏಡಿಗಳಲ್ಲದೆ, ನಿಮ್ಮಂತ ಪ್ರಾಣಿಗಳ ಮಾಂಸನ ಹರಿದು ತಿನ್ನುವ ಹುಲಿ ಮರಿಗಳು. ಆ ಪವಿತ್ರ ಈಗಲೇ ಎಳೆದು ತರಿಸಿ ನಿಮ್ಮ ಕಣ್ಣಿಗೆ ಶೀಲವನ್ನು ಹಾಳು ಮಾಡದಿದ್ದರೆ ನನ್ನ ಹೆಸರು ಚರಣ್ ರಾಜನೇ ಅಲ್ಲ. ರಾಮ, ಹೇಳಿಕೊಂಡು ಬಾ ಪವಿತ್ರೆಯನ್ನು. ಓಕೆ ಸರ್. ಏಯ್, ಬಿಡೋದನ್ನ ಕೈಯಲ್ಲಿ. ಬಿಡಲೇ ರಕ್ತವನ್ನು ಕೈಯನ್ನು. ಚರಣ ಪಾಟೀಲ, ಮನುಷ್ಯನಿಗೆ ಹೇಳಲು ಬರೋರು ತಮ್ಮಂದು ಹುಲಿಯಂತ ತಮ್ಮಂದಿರು. ಆಗುವಂತ ಬಾ, ನೀನು ಇಲ್ಲದ ಸಮಯದಲ್ಲಿ ನಿನ್ನ ಹೆಂಡತಿಯ ಶೀಲಗೆಡಿಸುವ ಬಾಗುವಂತ ಬಾ, ನಿನ್ನ ಹೆಂಡತಿಯಲ್ಲಿ ಬಚ್ಚಿಟ್ಟಿಲ್ಲ, ನಮ್ಮ ಹತ್ತಿರನೇ ಇದ್ದಾಳೆ. ನೀವಿಲ್ಲದ ಸಮಯದಲ್ಲಿ ಅವರ ಶೀಲ ಗೆಳಿಸುವ ಏಡಿಗಳಲ್ಲ. ದೂರ ಚಂದೂರ ಲಕ್ಷ್ಮಣ ಅಂತ ಹೇಳುವ ನನ್ನ ತಮ್ಮಂದು ಎದುರೇ ಇವಳನ್ನು ಬೆತ್ತಲೆ ಮಾಡಿ ನಿಮ್ಮೆಲ್ಲರ ಪ್ರಾಣವನ್ನು ಯಮನ ಪಾದಕ್ಕೆ ಅಂಟಿಸಲಿಲ್ಲ. ಲೇ ಚರಣ ಪಾಟೀಲ, ನಾನೇನ್ ನಮ್ಮ ತಮ್ಮಲ್ಲಿ ಯಮನ ಪಾದ ಕಟ್ಟೋದು ಮೊದಲಾಗ ಸಿದ್ಧವಾಗಿ ಬರ್ತಾರೋ ನನ್ನ ಜೋಡುಗುಂಡಿ ಸಹೋದರ. ಜೋಡಗುಂಡಿಯ ಸಹೋದರ ಲೇ ಗುರು ಅಂತ ಆ ಜೋಡಗುಂಡಿಗೆ ನಿನ್ನ ತಮ್ಮಂದಿರನ್ನು ಎದೆಗುಂಡಿಗೆಯನ್ನು ಸಿಳ್ಳಿ ರಕ್ತ ಕುಡಿದನು ಸದಾ ಸಿದ್ಧನಾಗಿ ನಿಂತಿದ್ದಾನೆ ಈ ಪಾಟೀಲ. ಪಾಟೀಲ, ನೀನು ನನ್ನ ಅತ್ತಿಗೆ ಶೀಲನ ಹೊಂದುವುದಕ್ಕೆ ನಿನ್ನ ಮರಣ. ಚರಣರಾಜ, ನೀ ಆಷಾಢದ ಪವಿತ್ರವನ್ನು ಮುಟ್ಟಿದಂತೆ ಮಗನೇ ನಿನ್ನ ಪ್ರಾಣ. ನಿನ್ನ ಪ್ರಾಣ ಉಳಿಸೋದು ಪಾರಕ್ಕೆ ಇಲ್ಲ ಬಿಟ್ಟು ನೋಡಿದ್ರೆ ಹಾಕ ಬಿಟ್ರೆ ನಾಲ್ಕರ ಒಡೆ ಬಿಡ್ತೀನಿ. ನಮ್ಮ ಚರಣನ ಮಾತನ್ನು ಕೇಳಿ, ನೀ ಆ ಚರಣನ ಮಾತನ್ನು ಕೇಳಿದ ನಿನ್ನ ಋಣ ಆಗುತ್ತದೆ. ಅಣ್ಣನ ತಮ್ಮನ ಪದ್ಧತಿ ಎಂಬ ನಾಟಕವನ್ನು ಚೆನ್ನಾಗಿ ಸೃಷ್ಟಿಸಿ ನಾಯಕರ ಕಾರಸ್ಥಾನಕ್ಕೆ ನಮ್ಮ ನಮ್ಮ
ಭಗವಂತ ಪ್ರಾರ್ಥಿಸು. ಜಯ ಜಯ ಗುರುವರ ಕರುಣ ಸಾಗರ ಜಯ ಜಯ ಗುರುವರ ಕರುಣ ಸಾಗರ ದೀನ ಬಂಧು ಕರುಣ ಸಿಂಧು ದೀನ ಬಂಧು ಕರುಣ ಸಿಂಧು ಕವಿಸುವನವರ ಗುರು ಪಂಚಾಕ್ಷರ ರಸಬನು ನಮಗಿಂದು ಜಯ ಜಯ ಗುರುವರ ಜಯ ಜಯ ಗುರುವರ ಜಯ ಜಯ ಗುರುವರ ಕರುಣ ಸಾಗರ ಭಲೆ ಬರಕಟಾಕಿ ಭಲೆ ಬರಕಟಾಕಿ ಹೇಗೆ ಬರಲಿ ಹೇಗೆ ಬರಲಿ ಶ್ರೀ ದುರ್ಗಾದೇವಿ ನಾಟ್ಯ ಸಂಘಕ್ಕೆ ಶ್ರೀ ದುರ್ಗಾದೇವಿ ನಾಟ್ಯ ಸಂಘಕ್ಕೆ ಶ್ರೀ ಗುರು ಕುಂಕರಾಜೇಶ್ವರ ಮಹಾರಾಜ್ಗೂ ಶ್ರೀ ಗುರು ಕುಂಕರಾಜೇಶ್ವರ ಮಹಾರಾಜ್ಗೂ ಮಕ್ಕಳು ಸ್ವಲ್ಪ ಕರ್ರ ಮರಪ್ಪ ನೀವು ಕೈ ಚಂತಿರಲ್ಲ ಮುಂಜಾನೆ ಹೊಲ್ಕೊಂಡು ನಾಟಕ ಆಯ್ತಲ್ಲ ಈ ಕಡೆ ಸೈಡ್ ನೋಡ್ರಿ ಸೈಡ್ ನಿಂತವ್ರ ಇಲ್ಲಿ ನೋಡ್ರಿ ಮರಿಯಪ್ಪ ಇಲ್ಲಿ ನೋಡ ಆಯ್ತಾ